Hello dear students, welcome to Swing Style of Maths. So earlier ನಾವು 2018 KSET paper ನ ಡಿಸ್ಕಸ್ ಮಾಡ್ತಾ ಇದ್ವಿ ಹೌದಾ. ಸೊ 2018 KSET paper ಅಲ್ಲಿ 40 ಕ್ವೆಶ್ಚನ್ಸ್ ಆಗಿದ್ವು. ಇವತ್ತು ನಾವು ಬಂದ್ಬಿಟ್ಟು 41 ಕ್ವೆಶ್ಚನ್ ಇಂದ 60 ಕ್ವೆಶ್ಚನ್ಸ್ ವರೆಗೂ ಮುಗಿಸ್ಬಿಡೋಣ, ರೈಟ್? ಓಕೆ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಈ ವಿಡಿಯೋ ಯಾರಿಗೆ ಹೆಲ್ಪ್ಫುಲ್ಲು ಅಂತ ಅಂದರೆ, ನಾನು ಪ್ರೀ ಅಸ್ಯೂಮ್ ಮಾಡ್ತಿರೋದೇನು ಅಂದರೆ ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ಸ್ಗಳು ಗೊತ್ತಿದೆ, ಹಾಗಾಗಿ ನೀವು ಇದನ್ನು ನೋಡ್ತಾ ಇದ್ದೀರಾ ಅಂತ ಅಸ್ಯೂಮ್ ಮಾಡಿಬಿಟ್ಟು ನಾನು ಇಲ್ಲಿ ಕ್ವಶನ್ಸ್ನ ಡೀಲ್ ಮಾಡ್ತಾ ಇದ್ದೀನಿ. ಓಕೆ, ಬಿಕಾಸ್ ನಾನು ಎವ್ರಿ ಕ್ವಶನ್ನ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ತಾ ಇಲ್ಲ. ಓಕೆ, ಸೊ ಇನ್ ಕೇಸ್ ಯಾರಾದರೂ ಕಾನ್ಸೆಪ್ಟ್ಸ್ ಏನು ಓದೇ ಇಲ್ಲ ಅಂತಂದರೆ ಈ ವಿಡಿಯೋ ಐ ಥಿಂಕ್ ಹೆಲ್ಪ್ಫುಲ್ ಆಗೋದಿಲ್ಲ ನಿಮಗೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್, ಜಸ್ಟ್ ಟರ್ನ್ ಆಫ್ ಯುವರ್ ಫೋನ್ ಆ್ಯಂಡ್ ಗೋ ಬ್ಯಾಕ್ ಟು ಕಾನ್ಸೆಪ್ಟ್ಸ್. ಓಕೆ, ಫೈನ್. ಆ್ಯಂಡ್ ರಿಮೈನಿಂಗ್ ಏನೇ ಕೆಸೆಟ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಲ್ಲ, ನಾನು ಸಾಲ್ವ್ ಮಾಡಿರೋದನ್ನೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಕೆಸೆಟ್ ಅಂತ ಇದೆ, ಇದೇ ಚಾನಲಲ್ಲಿ ಅವೈಲೇಬಲ್ ಇದೆ, ಅದರಲ್ಲಿ ಹಾಕಿದ್ದೀನಿ. ಅರ್ಥ ಆಯ್ತಾ? ಓಕೆ, ಡನ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 41. ಓಕೆ, ಸೊ 41 ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಓಕೆ, ಇಫ್ ಝೆಡ್ ಬಿಲಾಂಗ್ಸ್ ಟು ಸಿ ದೆನ್ ಮಾಡ್ ಸೈನ್ ಝೆಡ್ ಈಸ್ ಅಂತ ಕೇಳಿದ್ದಾರೆ. ತುಂಬ ಈಸಿ ಕ್ವಶನ್ ಆ್ಯಂಡ್ ಡೈರೆಕ್ಟ್ ಕ್ವಶನ್ ಕೂಡ. ಮಾಡ್ ಸೈನ್ ಝೆಡ್ ಅಂದರೆ ಏನು ಹೇಳಿ? ಕ್ವೆಶ್ಚನ್ ನಂಬರ್ 41, ಮಾಡ್ ಸೈನ್ ಝೆಡ್. ಮಾಡ್ ಸೈನ್ ಝೆಡ್ ಅಂದರೆ ಏನು ಹೇಳಿ? ರೇಂಜ್ ಆಫ್ ಸೈನ್ ಝೆಡ್ ತಾನೆ. ಸೊ ರೇಂಜ್ ಆಫ್ ಸೈನ್ ಫಂಕ್ಷನ್ ಸೈನ್ ಝೆಡ್ ಇಂದ ಏನಾಗುತ್ತೆ? ಅನ್ಬೌಂಡೆಡ್ ತಾನೆ. ಸೊ ಡೈರೆಕ್ಟಾಗಿ ಯು ಕ್ಯಾನ್ ಟೆಲ್ ದಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ ಸಿ. ಕ್ವೆಶ್ಚನ್ ನಂಬರ್ ಸಿ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಕ್ವೆಶ್ಚನ್ ನಂಬರ್ ಸಿ ಅಂತೀನಿ ನಾನು. 42. ಕ್ವೆಶ್ಚನ್ ನಂಬರ್ 42 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಸಾರಿ ಫಾರ್ ದ ಮಿಸ್ಟೇಕ್. ಓಕೆ, ಯಾ, ಸೊ ಕ್ವೆಶ್ಚನ್ ನಂಬರ್ 42 ಅಲ್ಲಿ ಕೊಟ್ಟಿರೋದೇನು, ಒಂದು ಸೆಟ್ ಕೊಟ್ಟಿದ್ದಾರೆ. ಓಕೆ, 42, there is one set of all complex numbers such that ಎಂಥವಿದ್ದಾವೆ, such that they are satisfying mod z minus 4 is equal to mod z plus 4 is. ಸೊ ಇದಕ್ಕೆ ನೀವೇನು ಮಾಡಬೇಕು, ನಿಮಗೊಂದು ನೋಟ್ ಪಾಯಿಂಟ್ ಗೊತ್ತಿರಬೇಕು. ಇದಕ್ಕೆ ಏನು ಹೇಳಿ? z ಮೈನಸ್ ಎ, mod z ಮೈನಸ್ ಎ ಡಿವೈಡೆಡ್ ಬೈ mod z ಪ್ಲಸ್ ಎ ದಟ್ ಈಸ್ ಈಕ್ವಲ್ ಟು 1 ಬಂದರೆ ಅದೇನಾಗುತ್ತೆ? ಲೈನ್ ಆಗುತ್ತೆ. ಆ ಕಾಂಪ್ಲೆಕ್ಸ್ ಪ್ಲೇನ್ ದಟ್ ರೆಪ್ರೆಸೆಂಟ್ಸ್ ಎ ಲೈನ್ ಇನ್ ದ ಕಾಂಪ್ಲೆಕ್ಸ್ ಪ್ಲೇನ್. ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಥವಾ ನಾಟ್ ಈಕ್ವಲ್ ಟು 1 ಆ ಥರ ಬಂದರೆ ಇಟ್ ರೆಪ್ರೆಸೆಂಟ್ ಸರ್ಕಲ್. ಸೊ ನಮಗೆ ಕೊಟ್ಟಿರೋದು ಏನಿದೆಯಲ್ಲ, ಇದನ್ನು ನಾನು mod z ಮೈನಸ್ 4 ಈಸ್ ಈಕ್ವಲ್ ಟು, ಇದನ್ನು ಈ ಕಡೆ ಕಳಿಸಿದ್ರೆ 1 ಇಂಟು ಸಮಥಿಂಗ್ ಇದಿದೆ, ಇದನ್ನು ಈ ಕಡೆ ಕಳಿಸ್ತೀನಿ. ದೆನ್ ದಟ್ ಈಸ್ ಈಕ್ವಲ್ ಟು ವಾಟ್? 1. ಆಲ್ ರೈಟ್, ಸೊ ಈಕ್ವಲ್ ಟು 1 ಆಗ್ತಾ ಇದೆ ಅಂದರೆ ಏನು ರೆಪ್ರೆಸೆಂಟ್ ಮಾಡ್ತದೆ? ಲೈನ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಸೊ ದ ಬೌಂಡ್ರಿ ಆಫ್ ಎ, ಇಲ್ಲಿಂದ ನಾನು ಸ್ವಲ್ಪ ಟಿಕ್ ಮಾಡಿಬಿಟ್ಟಿದ್ದೀನಿ, ಬಟ್ ಡೋಂಟ್ ಫೀಲ್ ಎನಿಥಿಂಗ್. ಐ ವಾಸ್ ಸಾಲ್ವಿಂಗ್ ಎರ್ಲಿಯರ್ ಆ್ಯಂಡ್ ಅದನ್ನು ಹಾಗೆ ಟಿಕ್ ಮಾಡಿಬಿಟ್ಟಿದ್ದೆ. ಎನಿವೇಸ್, ದ ಬೌಂಡ್ರಿ ಆಫ್ ಎ ಇಸ್ ಈಕ್ವಲ್ ಟು ದ ಬೌಂಡ್ರಿ ಆಫ್ ದ ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ರಾಸ್ 0 such that minus 1 less than x less than 1 in r square. ಹೌದಾ? ಸೊ ಇಲ್ಲಿ ನಿಮಗೇನೂ ಗೊತ್ತಿಲ್ಲ ಅಂತ ಅಂದ್ರೂ ಬೌಂಡ್ರಿ ಅಂದರೆ ಏನು, ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಬೇಕು. ಹೌದಾ? ಸೊ ಸಿಂಪಲ್, ನೀವು ಡೈರೆಕ್ಟಾಗಿ ಏನು ಹೇಳ್ಬೋದು ಅಂದರೆ, ಬೌಂಡ್ರಿ ಅಂದ ತಕ್ಷಣ ನಿಮಗೆ ಒಂದು ಗೊತ್ತಿರಬೇಕು, ಎಂಡ್ ಪಾಯಿಂಟ್ಸ್ ಏನಿದೆಯಲ್ಲ ಅವನ್ನ ಇನ್ಕ್ಲೂಡ್ ಮಾಡಬೇಕು ಅಂದರೆ ಅವನ್ನ ಲೆಸ್ ದ್ಯಾನ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿಂಬಲ್ ಎರಡೂ ಕಡೆ ಇರಬೇಕು. ಅದು ಎಲ್ಲಿದೆ ಅಂತ ನೋಡ್ರಿ, ಆಪ್ಷನ್ ಸಿ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಸೊ ದೇರ್ಫೋರ್ ಕ್ವೆಶ್ಚನ್ ನಂಬರ್ 43ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಓಕೆ, ಆ್ಯಂಡ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 44, let R have the standard topology and let f from R to A is equal to A, B, C be defined by f of x is equal to A, B, C. A if x is equal to 0, B if x greater than 0, C if x less than 0. Then the quotient topology induced by f on A is. ಇದು ಹೇಗೆ ಬರೆಯೋದು? ಓಕೆ, ಐ ಹ್ಯಾವ್ ಮಿಸ್ ದಿಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಕ್ವೋಷನ್ ಟೋಪೋಲಜಿ ಅನ್ನುವಂಥ ಕಾನ್ಸೆಪ್ಟು ನನಗೂ ಗೊತ್ತಿಲ್ಲ. ಇಲ್ಲಿ ಆಪ್ಷನ್ ಡಿ ಹಾಕಿದ್ದಾರೆ, ಸೊ ಆಪ್ಷನ್ ಡಿನೇ ಇರಬೇಕು ಅಂತ ಅನ್ಕೋತೀನಿ. ಓಕೆ, ಸೊ ದಿಸ್ ಯು ಪ್ಲೀಸ್ ವೆರಿಫೈ ಇಟ್ ಬಿಕಾಸ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಕ್ವೆಶನ್. ಆ್ಯಂಡ್ ಸುಮ್ಮನೆ ಆಪ್ಷನ್ ನೋಡಿ ಓಕೆ ಆಪ್ಷನ್ ಡಿ ಬರುತ್ತೆ ಅಂತ ಟೀಚ್ ಮಾಡೋದು ಬೇಡ. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್ ಕ್ವೆಶನ್, ರೈಟ್? ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 45. ಕ್ವೆಶ್ಚನ್ ನಂಬರ್ 45 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಂದರೆ ಏನು?
4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 4ರಲ್ಲಿ ಯಾವುದೋ 3 ತಪ್ಪಿದ್ದಾವೆ, ಯಾವುದೋ ಒಂದೇ ಒಂದು ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಓಕೆ, ದ್ಯಾಟ್ ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ಓಕೆ, ಸೊ ಹೇಗೆ ಮಾಡ್ತೀರಾ? ಅಬ್ಸರ್ವ್ ದ ಸೆಟ್ ಕ್ಯೂ ಈಸ್ ನಾಟ್ ಕನೆಕ್ಟೆಡ್ ಬಟ್ ಲೋಕಲಿ ಕನೆಕ್ಟೆಡ್ ಇನ್ ಆರ್. ರಾಂಗ್, ಕ್ಲಿಯರ್ಲಿ ರಾಂಗ್. ಯಾಕೆ ಹೇಳಿ? ಸೆಟ್ ಕ್ಯೂ ಅನ್ನೋದಿದೆಯಲ್ಲ, ದಟ್ ಅದನ್ನು ನಾವು ಬರಿತೀವಿ ನೋಡಿ. ಕ್ಯೂ ಈಸ್ ನೈದರ್ ಕನೆಕ್ಟೆಡ್ ನಾರ್ ಲೋಕಲಿ ಕನೆಕ್ಟೆಡ್ ಅಂತ ಬರಿತೀವಿ. ಹೌದಾ? ಎಸ್ ಆರ್ ನೋ? Okay, so therefore question option A is false. Coming to second option, x into 1 by x 0 less is compact ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಹೇಳಿದೆ ಬೌಂಡೆಡ್ ಅಂತ ಅಂದರೆ ಅರ್ಥ ಏನು? ಬೌಂಡ್ರೀಸ್ ಇನ್ಕ್ಲೂಡ್ ಆಗಿರಬೇಕು. ಹೌದಾನೆ? ಬೌಂಡ್ರಿ ಅಂದರೆ ನಾವು ಕಂಪ್ಲೀಟ್ಲಿ. ಈಗ ನಾನು ಬೌಂಡೆಡ್ ಬಗ್ಗೆ ಯಾಕೆ ಮಾತಾಡಿದೆ? ವೆರಿ ಸಿಂಪಲ್. ಕಾಂಪ್ಯಾಕ್ಟ್ ಮೀನ್ಸ್ ವಾಟ್? ವಿ ವಿಲ್ ಆಲ್ವೇಸ್ ಸೇ ಕಾಂಪ್ಯಾಕ್ಟ್ ಅಂತ ಅಂದ್ರೇ ಕ್ಲೋಸ್ಡ್ ಪ್ಲಸ್ ಬೌಂಡೆಡಾ? ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ದಟ್ ಈಸ್ ಕಾಂಪ್ಯಾಕ್ಟ್ ಅಂತ ಹೇಳ್ಬಹುದು. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ? ಬೌಂಡೆಡ್ ಕ್ಲೋಸ್ಡ್ ಆಗ್ತಾನೆ ಇಲ್ಲ. ಹೌದು ತಾನೆ? ಸೊ ಲೆಸ್ ದನ್ ಆರ್ ಈಕ್ವಲ್ ಟು ಆಗಿದ್ದಿದ್ರೆ ಕ್ಲೋಸ್ಡ್ ಆಗ್ತದೆ. ಕ್ಲೋಸ್ಡ್ ಆಗಿದ್ರೆ ಕಾಂಪ್ಯಾಕ್ಟ್ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇದು ಕ್ಲೋಸ್ಡೇ ಅಲ್ಲ ಅಂದಮೇಲೆ ಕಾಂಪ್ಯಾಕ್ಟ್ ಬಗ್ಗೆ ಮಾತಾಡೋಂಗಿಲ್ಲ. ಎರಡು ಆದರೆ ಮಾತ್ರ ಕ್ಲೋಸ್ಡ್ ಅಲ್ಲ ಕಾಂಪ್ಯಾಕ್ಟು. ಹೌದಾ? ಸೊ ದೇರ್ಫೋರ್ ಆಪ್ಷನ್ ಬಿ ಕೆನಾಟ್ ಬಿ ಟ್ರೂ. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಒನ್ ವಿಚ್ ಇಸ್ ಎಸ್ ಇಸ್ ಈಕ್ವಲ್ ಟು ಸೊ ಆ್ಯಂಡ್ ಸೊ ಈಸ್ ನಾಟ್ ಕಾಂಪ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಆ್ಯಸ್ ಇಟ್ ಈಸ್ ಇದೇ ಸೇಮ್ ಎಕ್ಸ್ಪ್ಲನೇಷನ್ ತೊಗೊಂಡ್ರು ಕೂಡ ಇದು ಕಾಂಪ್ಯಾಕ್ಟ್ ಆಗಲ್ಲ ಅಂತ ಅವರು ಅದನ್ನೇ ಹೇಳಿದ್ದಾರೆ, ನಾಟ್ ಕಾಂಪ್ಯಾಕ್ಟ್. ಸೊ ದೇರ್ಫೋರ್ ಆಪ್ಷನ್ ಸಿ ಈಸ್ ದ ರೈಟ್ ಆಪ್ಷನ್. ಆ್ಯಂಡ್ ಕಮಿಂಗ್ ಟು ದಿಸ್ ಒನ್, ಇದಕ್ಕೇನಾಗುತ್ತೆ? ನೀವೇ ವೆರಿಫೈ ಮಾಡ್ಕೋತೀರಾ ಇದನ್ನು. ದಟ್ ಈಸ್ ಕಾಂಪ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಈವನ್ ದ್ಯಾಟ್ ಈಸ್ ನಾಟ್. ಸೆಟ್ 1/n ಪಾಪ್ಯುಲರ್ ಎಕ್ಸಾಂಪಲು ಅದು ಕೂಡ ಕಾಂಪ್ಯಾಕ್ಟ್ ಇಲ್ಲ ಅಂತ ನಮಗೆ ಗೊತ್ತಿದೆ. ಹೌದಾ? ಸೊ ದೇರ್ಫೋರ್ ದ್ಯಾಟ್ ಈಸ್ ಆಲ್ಸೋ ಫಾಲ್ಸ್. ಕಮಿಂಗ್ ಟು 46th ಕ್ವೆಶನ್, ದಟ್ ಈಸ್ let x be a set consisting of 3 elements. ಏನು ಕೊಟ್ಟಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಬೇಕಾದ್ರೆ ಕ್ವಶನ್ ಬರ್ಕೊಳೋದಿದೆ ಅಥವಾ ಕ್ವಶನ್ ಅನಲೈಸ್ ಮಾಡೋದಿದ್ರೆ ಪಾಸ್ ಮಾಡಿ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್ ಬೈ ಯೋರ್ ಸೆಲ್ಫ್. ಇಫ್ ಯು ಡೋಂಟ್ ಗೆಟ್ ದ ಆನ್ಸರ್, ರೆಸ್ಯೂಮ್ ದ ವಿಡಿಯೋ. ಸಿಂಪಲ್. ಹೌದಾ? ರೈಟ್. ಲೆಟ್ ಎಕ್ಸ್ ಬಿ ಎ ಸೆಟ್ ಕನ್ಸಿಸ್ಟಿಂಗ್ ಆಫ್ 3 ಎಲಿಮೆಂಟ್ಸ್. ಹೌ ಮೆನಿ ಡಿಫ್ರೆಂಟ್ ಟೋಪೋಲಜೀಸ್ ಆರ್ ದೇರ್ on X, each consisting of exactly 5 open sets. These 5 to include the empty set and the whole set X. ಹೌದಾ? ಸೊ ಇದ್ರ ಮೀನಿಂಗ್ ಏನು? ಇದ್ರ ಮೀನಿಂಗ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಎಕ್ಸ್ ಅನ್ನೋದು ಒಂದು ಸೆಟ್ ಇದೆ. ಹೌದಾ? ಸೊ ಎಕ್ಸ್ ಬಂದುಬಿಟ್ಟು ಒಂದು ಸೆಟ್ಟು 46th. ಓಕೆ, ಎಕ್ಸ್ ಬಂದುಬಿಟ್ಟು ಲೆಟ್ ಮಿ ಟೇಕ್ ಲೈಕ್ ದಿಸ್ one set. It is having some 3 elements. Let us take it as ಜನರಲ್ ಆಗಿ ಎ ಬಿ ಸಿ ಎಕ್ಸ್ ವೈ ಝೆಡ್ ಏನಾದರೂ ತೊಗೊಳ್ಳಿ, ಎಕ್ಸ್ ವೈ ಝೆಡ್ ಅಂತ ಅನ್ಕೊಳ್ಳೋಣ. ಅವ್ರೇನು ಹೇಳ್ತಿದ್ದಾರೆ? ಡಿಫ್ರೆಂಟ್ ಟೋಪೋಲಜೀಸ್ ಆರ್ ದೇರ್ ಆನ್ ಎಕ್ಸ್. ಓಕೆ, ಡಿಫ್ರೆಂಟ್ ಟೋಪೋಲಜೀಸ್ ನಾನು ಬರಿಬೇಕೀಗ. ಓಕೆ, ಟೌ 1, ಟೌ 2, ಟೌ 3 ಈ ಥರ ನಾನು ಎಷ್ಟೊಂದು ಟೋಪೋಲಜೀಸು ಬರಿಬೇಕು. ಹೌದಾ? ಡಿಫ್ರೆಂಟ್. ಬಟ್ ಒಂದು ಕಂಡೀಷನ್ ಏನು? ಈಚ್ ಕನ್ಸಿಸ್ಟಿಂಗ್ ಆಫ್ ಎಕ್ಸಾಕ್ಟ್ಲಿ 5 ಓಪನ್ ಸೆಟ್ಸ್ ಮಾತ್ರ ಇರಬೇಕು. ಆ್ಯಂಡ್ ದೀಸ್ 5ಅಲ್ಲಿ ಏನಿರಬೇಕು? ಎಂಟಿ ಸೆಟ್ಟು ಹೋಲ್ ಸೆಟ್ ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಹೋಲ್ ಸೆಟ್ ಅಂದರೆ ಎಕ್ಸ್, ಎಂಟಿ ಸೆಟ್ ಅಂದರೆ ಏನು? ರಿಮೈನಿಂಗ್ 3 ಎಲಿಮೆಂಟ್ಸು, ಎಕ್ಸು ಎಂಟಿ ಸೆಟ್ಟು. ಈ ಥರ ಎಷ್ಟು ಡಿಫ್ರೆಂಟ್ ಟೋಪೋಲಜೀಸ್ ನಾನು ಬರೀಬಹುದು ಅಂತ ಹೇಳ್ತಿದ್ದಾರೆ. ಟೋಪೋಲಜಿ ಡೆಫಿನೇಷನ್ ಗೊತ್ತುತ್ತಾನೆ. ಟೌ ಡೆಫಿನೇಷನ್ ಏನು ಹೇಳಿ ಟೋಪೋಲಜಿದು? ಒಂದು ಹೋಲ್ ಸೆಟ್ಟು ಎಂಟಿ ಸೆಟ್ ಎರಡು ಇರಬೇಕು. ಇನ್ನೊಂದು ಯೂನಿಯನ್ ಮಾಡಿದ್ರೆ ಹೋಲ್ ಟೊಪಾಲಜಿಕಲ್ ಸ್ಪೇಸ್ ಬರಬೇಕು. ಇಂಟರ್ಸೆಕ್ಷನ್ ತೆಗೆದ್ರೂ ಬರಬೇಕು ನಮಗೆ. ಹೌದಲ್ಲ? ಸೊ ಈ ಥರ ಸ್ಯಾಟಿಸ್ಫೈ ಆಗ್ತಾ ಇರೋದನ್ನು ನಾವೇನಂತೀವಿ? ಟೊಪಾಲಜಿಕಲ್ ಸ್ಪೇಸ್. ಅದನ್ನೇ ನೀವೇನು ಮಾಡಿರಿ? ಡ್ರಾ ಮಾಡಿ ಇಲ್ಲಿಗೆ. ಸೊ T4X MT ಸೊ ಎಷ್ಟು ಬರಿಬೋದು ಅಂತ ನೋಡಿ. ಎರಡು ಎಲಿಮೆಂಟ್ ಅಂತೂ ಅವರೇ ಕೊಟ್ಬಿಟ್ಟಿದ್ದಾರೆ. ಇನ್ನು 5 ಓಪನ್ ಸೆಟ್ಸು ನಾವು ಬರಿಬೇಕು. ಫಸ್ಟ್ ಹೌ ಕ್ಯಾನ್ ಯು ರೈಟ್? ಯು ಕ್ಯಾನ್ ರೈಟ್ 2 ಎಲಿಮೆಂಟ್ಸ್ ಎಕ್ಸ್ ಕಾಮ ವೈ ಒಂದು, ಎಕ್ಸ್ ಕಾಮ ಝೆಡ್ ಆ್ಯಂಡ್ ಎಕ್ಸ್. ಬರಿಬೋದಲ್ಲ? ರೈಟ್. ಸಿಮಿಲರ್ಲಿ ಯು ಕ್ಯಾನ್ ರೈಟ್ ಎಕ್ಸ್ ಕಾಮ ವೈ ಹಂಗೆ ಇರಲಿ, ಎಕ್ಸ್ ಕಾಮ ಝೆಡ್ ಇರೋ ಕಡೆ ವೈ ಕಾಮ ಝೆಡ್ ಮಾಡಿರಿ. ಆ್ಯಂಡ್ ಎಲಿಮೆಂಟು ಅಷ್ಟೇ, ಸಿಂಗಲ್ಟನ್ ವೈ. ನೆಕ್ಸ್ಟು ಎಕ್ಸ್ ಕಾಮ ಝೆಡ್. ಹೌದಾ? ಒಂದು ನೋಡ್ರಿ, ಎಲ್ಲವೂ ಕೂಡ ನಾವು ಸಿಂಗಲ್ಟನ್ ಸಿಂಗಲ್ಟನ್ ಎಕ್ಸ್, ಸಿಂಗಲ್ಟನ್ ವೈ, ಸಿಂಗಲ್ಟನ್ ಝೆಡ್ ಬರಿಬೋದಾ ಅಂದರೆ ನೋ, ಇಟ್ ಇಸ್ ನಾಟ್ ಪಾಸಿಬಲ್. ವೈ? ಬಿಕಾಸ್ ದಿಸ್ ವುಡ್ ಆ್ಯಡ್ 3 more ಓಪನ್ ಸೆಟ್ಸ್ ವಿತ್ 2 ಪಾಯಿಂಟ್ಸ್. ಆಲ್ ರೈಟ್. ಏಕೆ ಅಂತಂದರೆ ಬರೀ ಸಿಂಗಲ್ಟನ್ ಬರ್ತದೆ ಮತ್ತು
2 ಪಾಯಿಂಟ್ಸಿಂದು ಕೂಡ ಓಪನ್ ಸೆಟ್ ಬರೀಬೇಕಾಗುತ್ತೆ. ಅದು ಮಾಡಿದ್ರೆ ಅಲ್ಲಿ ನಮಗೆ ಅವ್ರು ಕೊಟ್ಟಿರೋದೇ 5 ಓಪನ್ ಸೆಟ್ಸು. ಆಲ್ ರೈಟ್, ಸೊ ದ್ಯಾಟ್ ಯು ಕೆನಾಟ್ let that go. Okay, that condition must be satisfied. Anyways, so ಈ ಥರ ಬರೆಯೋಕ್ಕೆ ಹೋದರೆ ಇನ್ನೇನು ಸಿಗುತ್ತೆ, y, z ಸಿಗುತ್ತಾ, z ಸಿಗುತ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ಬರಿಬೋದಾ, x, y ಇಟ್ಕೊಂಡು ನಾನು x ಮತ್ತು y ಬರಿಬೋದು. ನೆಕ್ಸ್ಟ್ ಹಂಗಂದ್ರೆ ಇನ್ನೊಂದು ಬರಿಬೋದು ನಾನು, x ಎಂಟಿ ಸೆಟ್ ಅಂತೂ ಇರಲೇಬೇಕು, x, y x ಮತ್ತು z ಬರಿಬೋದು. ಎಸ್ ಆರ್ ನೋ? ಸಿಮಿಲರ್ಲಿ ಐ ಕ್ಯಾನ್ ಆಲ್ಸೋ ರೈಟ್ tau 6 x, empty set y, z y and singleton z. ಇಷ್ಟು, ಇದನ್ನು ಬಿಟ್ಟರೆ ಬೇರೆ ಏನೂ ಬರೆಯೋಕ್ಕಾಗೋದಿಲ್ಲ. ಹೌದಾ? ಐ ಥಿಂಕ್ ಸೊ ಎಲ್ಲವೂ ಬರೆದಿದ್ದೀನ. ಎಕ್ಸ್ ವೈ ವೈ ಝೆಡ್ ಎಕ್ಸ್ ಝೆಡ್ ಡನ್. ಅಲ್ಲಿಗೆ ಟು ಪೇರ್ಸ್ ಎಂದು ಎಷ್ಟು 6 ಪಾಸಿಬಲ್ ಇದೆ. ಹೌದಾ? ನೀವು ಇಷ್ಟೊಂದು ಬರೆಯೋ ನೆಸೆಸಿಟಿ ಫ್ಯಾಕ್ಟೋರಿಯಲ್ ಥರನೂ ತೊಗೊಂಡು, ಬಟ್ ಫ್ಯಾಕ್ಟೋರಿಯಲ್ ತೊಗೊಳಂಗಿಲ್ಲ ಆ್ಯಕ್ಚುಲಿ ಇಲ್ಲಿ. ಎನಿವೇಸ್, ಸೊ ಎಷ್ಟಿದೆ 1 2 3 4 5 6 ಪಾಸಿಬಲ್. ಸೊ ದೇರ್ ಫಾರ್ ಆನ್ಸರ್ ಇಸ್ 6. ಸೊ ದೇರ್ ಆರ್ 6 such different topologies that you can write with 5 open sets in which the whole set and empty set are also included. ಅರ್ಥ ಆಯ್ತಾ? ಸೊ ದೇರ್ ಫಾರ್ ದ ಆಪ್ಷನ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ವಾಟ್ ಕ್ವೆಶನ್ ನಂಬರ್ 46. ಆಲ್ ರೈಟ್, ಸೊ ಕ್ವೆಶನ್ ನಂಬರ್ 47 ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ನನಗೆ. ಇಫ್ ಪಾಸಿಬಲ್ ಇನ್ ದ ಕಮಿಂಗ್ ವೀಡಿಯೋಸ್ ಐ ವಿಲ್ ಟ್ರೈ ಟು ಕ್ಲಿಯರ್ ಇಟ್. ಐ ಡೋಂಟ್ ನೋ ದಿಸ್ ಕಾನ್ಸೆಪ್ಟ್ ಪ್ರಾಪರ್ಲಿ ಆ್ಯಕ್ಚುಲಿ. ಅದು ಏನು ಮಾಡಿದ್ದಾರೆ ನೋಡಿ, ಸರ್ಜೆಕ್ಟ್ ಅಂದರೆ ಆನ್ ಟು ಮ್ಯಾಪ್ ಫ್ರಮ್ ಕಾಂಪ್ಯಾಕ್ಟ್ ಸೆಟ್ ಇನ್ ದ ಹಾಸ್ಟ್ ಆಫ್ ಸ್ಪೇಸ್. ಐ ಹ್ಯಾವ್ ರೆಡ್ ದ್ಯಾಟ್ ಥಿಂಗ್, ಬಟ್ ಕನೆಕ್ಟೆಡ್ ಬಗ್ಗೆನೂ ಕೊಟ್ಟಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಬಟ್ ಐ ಲೆಟ್ ಯು ನೋ ದಿಸ್ ಥಿಂಗ್. ಓಕೆ, ಸೊ ಆದರೂ ನಿಮಗೆ ಬರೀ ಆಪ್ಷನ್ ಬೇಕು ಅಂದರೆ ಆಪ್ಷನ್ ಸಿ ಅಂತ ನೆನಪಿಟ್ಕೊಳ್ಳಿ. ಬಟ್ ಐ ಡೋಂಟ್ ಪ್ರಿಫರ್ ದ್ಯಾಟ್. ಓಕೆ, ಎನಿವೇಸ್, ಕಮಿಂಗ್ ಟು ಕ್ವಶನ್ ನಂಬರ್ 48. ಏನು ಕೊಟ್ಟಿದ್ದಾರೆ? ಲೆಟ್ ಎ ಬಿ ಎ ಟೋಪೋಲಾಜಿಕಲ್ ಸ್ಪೇಸ್ ಎಕ್ಸ್. ಓದ್ತೀರಾ ಅಂದರೆ ಓದಿ ಫಸ್ಟ್. ಏನು ಕೊಟ್ಟಿದ್ದಾರೆ ನೋಡಿ, let A be a subset of a topological space X which one of the following is not correct. ಅಂದರೆ ಏನು, ಒಂದು ಸಬ್ಸೆಟ್ ಕೊಟ್ಟಿದ್ದಾರೆ. ಇದು ತುಂಬ ಈಸಿ ಇದೆ ಅನ್ಕೋತೀನಿ. ಓಕೆ, 48 ರೈಟ್. ಎ ಅನ್ನುವಂಥದ್ದು ಒಂದು ಸಬ್ಸೆಟ್ಟು. ಓಕೆ, ಅವ್ರು ಕೊಟ್ಟಿರೋದು ಆ್ಯಂಡ್ ಕೆಳಗಡೆ ಒಂದು 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. 4ರಲ್ಲಿ ಯಾವುದು ಟ್ರೂ ಆಗೋದಿಲ್ಲ ಅಂತ ನಾವು ಹೇಳಬೇಕು. ಓಕೆ, ಯಾವುದು ಟ್ರೂ ಆಗಲ್ಲ ಅಂತ. ಫಸ್ಟ್ ಎ ನೋಡಿ, ಎ ಈಸ್ ಕ್ಲೋಸ್ಡ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಈಸ್, ಇದು ಟ್ರೂ ಆಗುತ್ತೆ. ಹೌದಾ? ಯಾಕೆ ಟ್ರೂ ಆಗುತ್ತೆ? ಕ್ಲೋಸ್ಡ್ ಡೆಫಿನೇಷನ್ ಗೊತ್ತಲ್ಲ, ಕ್ಲೋಸ್ಡ್ ಸೆಟ್ ಡೆಫಿನೇಷನು. ಸೊ ಸೇಮ್ ಕಾನ್ಸೆಪ್ಟ್. ಕ್ಲೋಸ್ಡ್ ಸೆಟ್ ಅಂದರೆ ಏನು? ಡೆಫಿನೇಷನ್ ಸೀರೀಸಲ್ಲಿ ನಾನು ಒಂದು ಡೆಫಿನೇಷನ್ ಕ್ಲೋಸ್ಡ್ ಸೆಟ್ ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಕೂಡ ನಿಮಗೆ ಚಾನಲಲ್ಲಿ ಅವೈಲೇಬಲ್ ಸಿಗುತ್ತೆ. ಸೊ ಕ್ಲೋಸ್ಡ್ ಸೆಟ್ ಅಂತ ಅಂದರೆ ಇಫ್ ದಟ್ ಪರ್ಟಿಕ್ಯುಲರ್ ಸೆಟ್ ಇಫ್ ಇಟ್ ಕಂಟೈನ್ಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್, ಪ್ರತಿಯೊಂದು ಲಿಮಿಟ್ ಪಾಯಿಂಟ್ ಅಂದರೆ ಏನು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಪ್ರತಿಯೊಂದು ಲಿಮಿಟ್ ಪಾಯಿಂಟ್ನ ಕಂಟೈನ್ ಮಾಡ್ತಾ ಇದೆ ಅಂತ ಅಂದರೆ ದಟ್ ಈಸ್ ಕ್ಲೋಸ್ಡ್. ಇಲ್ಲಿ ಹೇಳಿರೋದು ಅದೇ ತಾನೇ. ಎ ಸೆಟ್ ಈಸ್ ಕ್ಲೋಸ್ಡ್, ಎ ಈಸ್ ಕ್ಲೋಸ್ಡ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಕಂಟೈನ್ಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್ಸ್. ಸೊ ದೇರ್ ಫಾರ್ ಅದು ಡೆಫಿನೇಷನ್ ಆಗಿರೋದು ಟ್ರೂ ಆಗುತ್ತೆ. ನೆಕ್ಸ್ಟ್ ಬಿ, ಎ ಈಸ್ ಕ್ಲೋಸ್ಡ್ ಇಫ್ ಆ್ಯಂಡ್ ಓನ್ಲಿ ಇಫ್ ಬೌಂಡ್ರಿ ಆಫ್ ಎ ಈಸ್ ಸಬ್ಸೆಟ್ ಆಫ್ ಎ. ದಿಸ್ ಈಸ್ ಆಲ್ಸೋ ಟ್ರೂ. ಯಾಕೆ ಹೇಳಿ? ಒಂದು ಸೆಟ್ ನಾನು ತೊಗೊತೀನಿ, ಈಗ ಈ ಸೆಟ್ನ ನಾನು ಕ್ಲೋಸ್ಡ್ ಅಂತ ಹೇಳಬೇಕು ಅಂದರೆ ಬೌಂಡ್ರಿ ಆಫ್ ಸೆಟ್ಟು, ಇದೇನು ಸೆಟ್ಟಿನ ಬೌಂಡ್ರಿ ಇದೆಯಲ್ಲ ಇದು ಕೂಡ ಏನೋ ಇನ್ಕ್ಲೂಡ್ ಆಗಿರ್ಬೇಕು ತಾನೆ, ಅವಾಗ ತಾನೇ ಇದನ್ನು ಕ್ಲೋಸ್ಡ್ ಅಂತ ಹೇಳ್ತೀನಿ. ರೈಟ್, ಅವ್ರು ಹೇಳಿರೋದು ಅದೇ ತಾನೆ. ಬಿ ಡಿ ಅಂದರೆ ಬೌಂಡ್ರಿ ಆಫ್ ಎ ಈಸ್ ಕಂಟೈನ್ಡ್, ಸಬ್ಸೆಟ್ ಅಂದರೆ ಕಂಟೈನ್ಡ್ ಇನ್ ಎ. ಓಕೆ, ಸೊ ದೇರ್ ಫಾರ್ ದಿಸ್ ಈಸ್ ಆಲ್ಸೋ ಟ್ರೂ. ಕಮಿಂಗ್ ಟು ಆಪ್ಷನ್ ಸಿ, ಎ ಈಸ್ ಓಪನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಸೆಟ್ ಎ ಇಂಟರ್ಸೆಕ್ಷನ್ ಬೌಂಡ್ರಿ. ಇಲ್ಲಿ ನೋಡಿ, ಈ ಸೆಟ್ನ ನಾನು ಓಪನ್ ಅಂತ ಹೇಳಬೇಕು. ಸಪೋಸ್ ಇದು ಒಂದು ಸೆಟ್ಟು, ಎ ಸೆಟ್ಟು. ಈ ಸೆಟ್ನ ನಾನು ಓಪನ್ ಅಂತ ಹೇಳಬೇಕು ಅಂದರೆ ಬೌಂಡ್ರಿ ಪಾಯಿಂಟ್ಸ್ ಇರಬಾರ್ದು ನಮಗೆ. ಹೌದು ತಾನೆ? ಬೌಂಡ್ರಿ ಪಾಯಿಂಟ್ಸ್ ಎಲ್ಲ ಓಪನ್ ಇರಬೇಕಿಲ್ಲ, ಇವ್ಯಾವು ಇನ್ಕ್ಲೂಡ್ ಆಗಿರಬಾರ್ದು. ಸೊ ಇನ್ಕ್ಲೂಡ್ ಆಗಿರಬಾರ್ದು ಅಂದರೆ ಎ ಒಳಗಡೆ ಇರುವಂತಹ ಪ್ರತಿಯೊಂದು ಎಲಿಮೆಂಟು ಮತ್ತು ಈ ಬೌಂಡ್ರಿ ಮೇಲಿರುವಂತಹ ಪ್ರತಿಯೊಂದು ಪಾಯಿಂಟ್ಸು ನಾವು ನೋಡೋಕ್ಕೆ ಹೋದೆ ಇಂಟರ್ಸೆಕ್ಷನ್ ಮಾಡಿದ್ರೆ ಏನೋ ಕಾಮನ್ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗೋದೇ ಇಲ್ಲ. ಸೊ ದೇರ್ ಫಾರ್ ಎಂಟಿ ಆಗುತ್ತೆ. ಕರೆಕ್ಟ್ ತಾನೆ? ಸೊ ದಟ್ ಈಸ್ ಆಲ್ಸೋ ಟ್ರೂ. But when it comes to option D, what is said? X is not equal to interior of A union boundary of A union interior of A complement. ಇದು ತಪ್ಪಾಗುತ್ತಾನೆ. ಈಕ್ವಲ್ಸ್ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಅದು ನಥಿಂಗ್ ಬಟ್ ದ ಹೋಲ್ ಟೋಪೋಲಾಜಿಕಲ್ ಸ್ಪೇಸ್ ಈಸ್ ಈಕ್ವಲ್ ಟು ಇಂಟೀರಿಯರ್ ಪಾಯಿಂಟ್ಸ್, ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಆ್ಯಂಡ್ ಬೌಂಡ್ರಿ. ಕರೆಕ್ಟ್ ತಾನೆ? ಸೊ ಅವೆಲ್ಲವೂ ಸೇರಿ ಅಂದರೆ ಒಂದು ಟೋಪೋಲಾಜಿಕಲ್ ಸ್ಪೇಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ ಇಂಟೀರಿಯರ್ ಪಾಯಿಂಟ್ಸ್,
ಎಕ್ಸ್ಟೀರಿಯರ್ ಇಲ್ಲೆಲ್ಲ ಹೊರಗಡೆ ಇರುವಂತಹ ಪಾಯಿಂಟ್ಸ್ ಏನಿದೆ ಅವು ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಪ್ಲಸ್ ಬೌಂಡ್ರಿ ಪಾಯಿಂಟ್ಸ್ ಎಲ್ಲವೂ ಸೇರಿದರೆ ನಮಗೆ ಹೋಲ್ ಟೊಪೊಲಾಜಿಕಲ್ ಸ್ಪೇಸ್ ಎಕ್ಸ್ ಆಗುತ್ತೆ. ಬಟ್ ಅವರು ನಾಟ್ ಈಕ್ವಲ್ ಕೊಟ್ಬಿಟ್ಟಿದ್ದಾರೆ. ದೇರ್ಫೋರ್ ದಟ್ ಈಸ್ ದ ಆಪ್ಷನ್ ದಟ್ ಈಸ್ ರಾಂಗ್. ಓಕೆ, ಸೊ ದೇರ್ಫೋರ್ 48ಗೇನು ಆಪ್ಷನ್ ಡಿ ಆಗುತ್ತೆ. ರೈಟ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 49 ಆ್ಯಕ್ಚುಲಿ. ಓಕೆ, ಸೊ ಕ್ವೆಶ್ಚನ್ ನಂಬರ್ 49ಗೆ ಏನು ಆನ್ಸರ್ ಆಗುತ್ತೆ ಟ್ರೈ ಮಾಡ್ತೀರಾ. ತುಂಬ ಈಸಿ ಇದೆ. ಟ್ರೈ ಟು ಸಾಲ್ವ್ ಇಟ್. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇದು ನೀವು PUC ಕಾನ್ಸೆಪ್ಟ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ದ್ಯಾಟ್ ಲೆವೆಲ್ ಆಫ್ ಈಸಿನೆಸ್. ಎನಿವೇಸ್, okay, so how will you solve it? Think about it. Pause the video and try to solve it. I'll get the paper for you. Yes. Question number 49 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. If phi of x is a solution of the differential equation dy by dx plus ಏನು ಕೊಟ್ಟಿದ್ದಾರೆ dy by dx plus cos x into y is equal to sin x into cos x ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಯಾವ ಫಾರ್ಮಲ್ಲಿದೆ ಹೇಳಿ. dy by dx ಪ್ಲಸ್ ಇದನ್ನು ನಾನು ಏನಂತ ಬರಿಬೋದು, p of x ಅಂತ ಬರಿಬೋದಾ. p of x into y, ಕರೆಕ್ಟಾ? wait a minute. p of x into y. okay, this is blue pen, I want red. so p of x into y ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ p of x ಏನು ಸಿಕ್ತು ನಮಗೆ, ಕರೆಕ್ಟಾ? is equal to q of x ಅಂದರೆ ಫಂಕ್ಷನ್ ಆಫ್ ಎಕ್ಸೇ ಇದೆ RHS. ಸೊ q of xನ ಕಂಪೇರ್ ಮಾಡಬಹುದಾ. ಅಲ್ಲಿಗೆ ನಮಗೇನು ಸಿಕ್ತು, p of x is equal to cos x. ಈ ಫಾರ್ಮಲ್ಲಿ ಇದೆ ಕೊಟ್ಟಿರೋ ಇಕ್ವೇಷನು. ಸೊ ಇಂಥ ಇಕ್ವೇಷನ್ಗಳಿಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೆ ಗೊತ್ತಿದೆ. ಏನಿದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ p of x into dx. ಸೊ ಇಲ್ಲಿಗೆ ನಮಗೇನು ಸಿಗುತ್ತೆ, ಇಂಟಿಗ್ರೇಷನ್ ಆಫ್ p of x ಅಂದರೆ cos x dx, ವಿಚ್ ಈಸ್ ನಥಿಂಗ್ ಬಟ್ cos x ಇಂಟಿಗ್ರೇಷನ್ sin x, e ಪವರ್ sin x ಇಸ್ ದ ಆನ್ಸರ್. ಐ ಹೋಪ್ ಅರ್ಥ ಆಗಿದೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು. ಅವ್ರು ಕೇಳಿರೋದೇನು, ಫೈ ಆಫ್ ಎಕ್ಸ್ ಇಸ್ ಎ ಸೊಲ್ಯೂಷನ್, ದೆನ್ ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೈ ಆಫ್ ಎಕ್ಸ್ ಅಂದರೆ ಸೊಲ್ಯೂಷನ್ ಕೇಳಿದ್ದಾರೆ ಇದಕ್ಕೆ. ಆಲ್ ರೈಟ್. ಸೊ ಸೊಲ್ಯೂಷನ್ ಆಫ್ ದಿಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಏನು ಬರುತ್ತೆ ಇದಕ್ಕೆ, ಸೊಲ್ಯೂಷನ್ ಗೊತ್ತಲ್ಲ ಏನು, y ಇಂಟು ಜನರಲ್ ಫಾರ್ಮುಲಾ ಏನಿದೆ ನೋಡಿ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integration of q into integrating factor plus some arbitrary constant c. all right. ಈಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಆಪ್ಷನ್ ಸಿ ಆಪ್ಷನ್ ಡಿ ಹಂಗೆ ಡಿಸ್ಕಾರ್ಡ್ ಮಾಡಬಹುದಾ. ಯಾಕೆ, ಬಿಕಾಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನಮಗೆ ಬೇಕಿತ್ತು, ಬಟ್ ಇಲ್ಲೆಲ್ಲೂ ಆರ್ಬಿಟ್ರರಿ ಕಾನ್ಸ್ಟೆಂಟೇ ಇಲ್ಲ. ಸಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಒಂದು ಜನರಲ್ ಸೊಲ್ಯೂಷನಲ್ಲಿ ಎಷ್ಟಿರ್ತವೆ ಅಂತ ಅಂದರೆ ನಿಮಗೆ ಗೊತ್ತಿದೆ. ಎಷ್ಟಿರ್ತವೆ, ಎಷ್ಟು ಆ ಕೊಟ್ಟಿರುವಂಥ ಡಿಫ್ರೆನ್ಷಿಯಲ್ ಇಕ್ವೇಷನ್ನಿಂದು ಆರ್ಡರ್ ಇರುತ್ತೋ, ಆರ್ಡರ್ ಈಸ್ ಈಕ್ವಲ್ ಟು ಆರ್ಬಿಟ್ರರಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ದೇರ್ಫೋರ್ ಇದಕ್ಕೆ ಎಷ್ಟು ಬರಬೇಕಿತ್ತು, ಒಂದು ಸಿಂಗಲ್ ಲೀನಿಯರ್ ತಾನೇ ಅದು. ಸೊ ದೇರ್ಫೋರ್ ಒನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬರಬೇಕಿತ್ತು, ಬಟ್ ಇಲ್ಲಿ ಒಂದು ಇಲ್ಲ. ದೇರ್ಫೋರ್ ದಿಸ್ ಈಸ್ ನಾಟ್ ದ ಸೊಲ್ಯೂಷನ್. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಲ್ಲೇ ಯಾವುದೋ ಒಂದು ಇರಬೇಕು. ಲೆಟ್ ಅಸ್ ಟ್ರೈ ಟು ಸಾಲ್ವ್. y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ, e ಪವರ್ sin x ಈಸ್ ಈಕ್ವಲ್ ಟು q ಅಂದರೆ ಏನು ಕೊಟ್ಟಿದ್ದಾರೆ, ಇದು sin x cos x, ಕರೆಕ್ಟಾ, cos x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e ಪವರ್ sin x ಪ್ಲಸ್ c. ಓಕೆ, ಸೊ ಈಸ್ ಈಕ್ವಲ್ ಟು, ಈಗ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ, e ಪವರ್ sin x ನ t ಅಂತ ತಗೊಂಡ್ರೆ e ಪವರ್ sin x ಡಿಫ್ರೆನ್ಷಿಯೇಷನ್ e ಪವರ್ sin x ಇಂಟು sin x ಡಿಫ್ರೆನ್ಷಿಯೇಷನ್ cos x. ಸೊ ಇದು ಓಲ್ ಟರ್ಮ್ ಹೋಗುತ್ತೆ, ಹೌದಾ. sin x ತೊಗೊಂಡ್ರೆ ಸೈನಿಗೆ ಕಾಸು ಇಂಟು ಡಿ ಎಕ್ಸ್ ಐತೆ, ಹೌದಾ. ಓಕೆ, ಡನ್. ಯು ಡೂ ಒನ್ ಥಿಂಗ್, ಯು ಟೇಕ್ t ಈಸ್ ಈಕ್ವಲ್ ಟು ಹಿಯರ್, ಯು ಟೇಕ್ t ಈಸ್ ಈಕ್ವಲ್ ಟು sin x, ದೆನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿ ಟಿ ಈಸ್ ಈಕ್ವಲ್ ಟು sin x ಡಿಫ್ರೆನ್ಷಿಯೇಷನ್ cos x ಇಂಟು ಡಿ ಎಕ್ಸ್. ಅಲ್ಲಿಗೆ cos x ಡಿ ಎಕ್ಸ್ ಇರುವಂಥ ಟರ್ಮಲ್ಲಿ ಡಿ ಟಿ ಬರೀಬೇಕೀಗ, ಕರೆಕ್ಟಾ. ಸೊ ಆ್ಯಂಡ್ sin x ಇರೋ ಕಡೆ ಏನು ಬರೀತೀರಾ, y e ಪವರ್ sin x ಅಂತ ಅಂದರೆ ಟಿ, ಇಂಟಿಗ್ರೇಷನ್ sin x ಅಂದರೆ ಟಿ, cos x ಡಿ ಎಕ್ಸ್ ಅಂದರೆ ಡಿ ಟಿ ಆಯಿತು, e ಪವರ್ ಮತ್ತು ಟಿ ಡಿ ಟಿ. ತುಂಬ ಸಿಂಪಲ್ ಆಯಿತು ತಾನೇ. ಆರ್ಬಿಟ್ರಿ ಕಾನ್ಸ್ಟೆಂಟ್ ಬೇಕಿದ್ರೆ ಲಾಸ್ಟಿಗೆ ಬರ್ಕೊಂಡ್ರು ಪರವಾಗಿಲ್ಲ, ಹಂಗೆ ಕರ್ಕೊಂಡು ಹೋಗ್ತಿರೋ ಜೊತೆಗೆ ಅಂದರೆ ಕರ್ಕೊಂಡು ಹೋಗ್ರಿ. ಆಲ್ ರೈಟ್. ಸೊ ಟಿ ಇಂಟು ಇ ಪವರ್ ಟಿ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಅಲ್ಲಿಗೆ ಇದನ್ನು ಇ ಪವರ್ ಟಿನೇ ಆಗುತ್ತೆ. ಹೆಂಗೆ ಮಾಡಿದ್ವಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ, ಪ್ಲಸ್ ಕಾನ್ಸ್ಟೆಂಟ್. ಇಲ್ಲೇನಿದೆ y e ಪವರ್ ಟಿ.
ಡಿವೈಡ್ ದ ಹೋಲ್ ಈಕ್ವೇಷನ್ ಬೈ ಇ ಪವರ್ ಟಿ ಏನು ಸಿಗುತ್ತೆ, y ಈಸ್ ಈಕ್ವಲ್ ಟು ಟಿ ಮೈನಸ್ 1 ಪ್ಲಸ್ ಸಿ ಇಂಟು ಇ ಪವರ್ ಮೈನಸ್ ಟಿ. ಡಿನಾಮಿನೇಟ್ರಲ್ಲಿ ಇತ್ತು, ನ್ಯೂಮರೇಟರ್ ತೊಗೊಂಡೆ. ನಾವು ಸಬ್ಸ್ಟಿಟ್ಯೂಟ್ ದಿಸ್ ಒನ್ ಏನು ಟಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ, ಸೈನ್ ಎಕ್ಸ್ ಮೈನಸ್ 1 ಸಿ ಇಂಟು ಇ ಪವರ್ ಮೈನಸ್ ಸೈನ್ ಎಕ್ಸ್. ಕರೆಕ್ಟ್ ಆಯ್ತಲ್ಲ? ಎಸ್. ಸೊ ಇದೆಲ್ಲರೂ ಆಪ್ಷನ್ ಇದೆಯಾ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೈನ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಇಂಟು ಇ ಪವರ್ ಮೈನಸ್ ಸಿ. ಓಕೆ, ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 49. ಅರ್ಥ ಆಯಿತು ಅನ್ಕೋತೀನಿ. ರೈಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 50 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. The roots m1 m2 of the auxiliary equation for the system of differential equations dx by dt is equal to x plus y and dy by dt is equal to 4x minus 2y are. ಅಂದರೆ ಏನು ಕೇಳಿದ್ದಾರೆ, ರೂಟ್ಸ್ ಕೇಳಿದ್ದಾರೆ. ಸಿಂಪಲ್. ರೂಟ್ಸ್ ಆಫ್ ವಾಟ್, ದ ಆಕ್ಸಿಲರಿ ಈಕ್ವೇಷನ್ಸ್. ಸೊ ಆಕ್ಸಿಲರಿ ಈಕ್ವೇಷನ್ಸ್ ನಾವು ಇನ್ನೊಂದು ಫಾರ್ಮಲ್ಲಿ ಡೈರೆಕ್ಟಾಗಿ ಮಾಡೋದಾದರೆ ಹೇಗೆ ಮಾಡ್ತೀವಲ್ರಿ, ಆಕ್ಸಿಲರಿ ಈಕ್ವೇಷನ್ಸ್ ಬಿಟ್ಟು ಮಾಡಿದ್ರೆ ಮ್ಯಾಟ್ರಿಕ್ಸ್ ಬರಿಬೋದು ತಾನೆ. ಇದರದ್ದು 1 1 ಕೋಎಫಿಷಿಯೆಂಟ್ ಇಂದು ಎಕ್ಸ್ ಕೋಎಫಿಷಿಯೆಂಟ್ 1, ವೈ ಕೋಎಫಿಷಿಯೆಂಟ್ 1. ನೆಕ್ಸ್ಟ್ ಎರಡನೇ ಈಕ್ವೇಷನಲ್ಲಿ ಎಕ್ಸ್ ಕೋಎಫಿಷಿಯೆಂಟ್ 4, ವೈ ಕೋಎಫಿಷಿಯೆಂಟ್ -2. ಸಿಂಪಲ್. ದೆನ್ ಟ್ರೇಸ್. ವಾಟ್ ಈಸ್ ದ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್? ಟ್ರೇಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್, ಪ್ರಿನ್ಸಿಪಲ್ ಡಯಾಗ್ನಲ್ನ ಸಮ್ ಮಾಡಿದ್ರೆ ಟ್ರೇಸ್ ಸಿಗುತ್ತೆ. ಹೌದಾ? ಸೊ 1 - 2 ಈಸ್ ಈಕ್ವಲ್ ಟು -1. ಇಲ್ಲಿ ಕೊಟ್ಟಿರೋದೆಲ್ಲವೂ ಕೂಡ ಏನಾಗುತ್ತೆ ಹೇಳಿ, ಐಗನ್ ವ್ಯಾಲ್ಯೂಸ್ ಆಗುತ್ತೆ ತಾನೆ. ಸೊ ಐಗನ್ ವ್ಯಾಲ್ಯೂಸ್ನ ಒಂದು ರಿಸಲ್ಟ್ ಇದೆ, ಟ್ರೇಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಐಗನ್ ವ್ಯಾಲ್ಯೂಸ್. ಕರೆಕ್ಟಾ? ಆ ರಿಸಲ್ಟ್ ಯೂಸ್ ಮಾಡಿ ನಾನೀಗ ಕಂಪೇರ್ ಮಾಡಬಹುದಾ? ಏನು ಕಂಪೇರ್ ಮಾಡಬೇಕು, ಆಪ್ಷನ್ಸಲ್ಲಿ ಇರುವಂಥ ಎರಡು ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರಲ್ಲ ಅವನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಟ್ರೇಸ್ ಬಂದರೆ ಅದೇ ಇದಕ್ಕೆ ಆನ್ಸರ್ ಆಗುತ್ತೆ. ಹೌದಾ? ಅದೇ ಇದಕ್ಕೆ ರೂಟ್ ಆಗಿಬಿಡುತ್ತೆ. ಡನ್. ಸಿ 3, -2 ಏನಾಗುತ್ತೆ, 3 - 2 ಈಸ್ ಈಕ್ವಲ್ ಟು, ಆ್ಯಡ್ ಮಾಡಿರಿ, 3 - 2 ಈಸ್ ಈಕ್ವಲ್ ಟು 1, ನಾಟ್ ಈಕ್ವಲ್ ಟು -1. ಚೆಕ್ ಆಪ್ಷನ್ ಬಿ. -3 - 2 ಏನಾಗುತ್ತೆ, -5, ದಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು -1. ಚೆಕ್ ಆಪ್ಷನ್ ಸಿ. -3, -2, ಎಸ್, -3 + 2 ಎಷ್ಟಾಗುತ್ತೆ, -1. ಎಸ್, ಬರ್ತಾ ಇದೆ. ಆಪ್ಷನ್ ಡಿ ನೀವೇ ಚೆಕ್ ಮಾಡ್ಕೊಳ್ರಿ. ಸೊ ಆಪ್ಷನ್ ಸಿ ಬಂದುಬಿಟ್ಟು ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಆಪ್ಷನ್ ಡಿ ಹಂಗೆ ಕಾಣ್ತಾ ಇದೆ, 3 + 2 5 ಆಗುತ್ತೆ, ನಾಟ್ ಈಕ್ವಲ್ ಟು -1. ಅಲ್ಲಿಗೆ ಆಪ್ಷನ್ ಸಿ ಈಸ್ ಯೋರ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಥಿಂಗ್, ರೈಟ್? ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 51. ವಾಟ್ ಈಸ್ ಗಿವನ್, ದ ಕ್ರಿಟಿಕಲ್ ಪಾಯಿಂಟ್ ಆಫ್ ದ ಲೀನಿಯರ್ ಸಿಸ್ಟಮ್. ಒಂದು ಲೀನಿಯರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಈಸ್ ಸ್ಟೇಬಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ಬೋತ್ ರೂಟ್ಸ್ ಆಫ್ ದ ಆಕ್ಸಿಲರಿ ಈಕ್ವೇಷನ್ ಆಫ್ ದ ಸಿಸ್ಟಮ್ ಹ್ಯಾವ್, ಏನಾಗಬೇಕು ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮತ್ತು ಮ್ಯಾಟ್ರಿಕ್ಸ್ ಇದಕ್ಕೂ ಸೇಮ್ ಪ್ರೀವಿಯಸ್ ಬರ್ತವಲ್ಲ ಹಂಗೆ A1 B1 A2 B2 ಹಿಂಗೆ ಮ್ಯಾಟ್ರಿಕ್ಸ್ ಬರೆದ್ರೆ ಇದು ಸ್ಟೇಬಲ್ ಯಾವಾಗ ಆಗುತ್ತೆ? ಸ್ಟೇಬಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ದ ಆಕ್ಸಿಲರಿ ಈಕ್ವೇಷನ್ ಬೋತ್ ದ ರೂಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ನೆಗೆಟಿವ್, ದೆನ್ ಇಟ್ ಇಸ್ ಸ್ಟೇಬಲ್, ಯು ಕ್ಯಾನ್ ಸೇ, ರೈಟ್? ಸೊ ನೆಗೆಟಿವ್ ಅಂತಂದರೆ ಇಲ್ಲಿ ನೆಗೆಟಿವ್ ಎಲ್ಲಿದೆ, ನಾನ್ ಈಕ್ವಲ್ ಪಾಸಿಟಿವ್, ನಾನ್ ಪಾಸಿಟಿವ್. ಓಕೆ, ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ವಾಟ್, ದಟ್ ಈಸ್ ನಥಿಂಗ್. ನಾನ್ ಪಾಸಿಟಿವ್ ಅಂದರೆ ನೆಗೆಟಿವ್. So therefore option C is the right answer. ಅರ್ಥ ಆಯ್ತಾ? Coming to question number 52. So question number 52 ಅಲ್ಲಿ ಏನು ಕೊಟ್ಟಿದ್ದಾರೆ, the general second order PDE, ಒಂದು ಸೆಕೆಂಡ್ ಆರ್ಡರ್ PDE ಕೊಟ್ಟಿದ್ದಾರೆ, ರೈಟ್? ಅದರದ್ದು ಕಂಡೀಷನ್ so and so is called, PDE ಅನ್ನೋದೇನಿದೆಯಲ್ಲ that is called what? That is called elliptical or hyperbolic. ಅದು ಹೇಗೆ ಹೇಳ್ತೀರಾ ನೀವು? ಅದಕ್ಕೆ ನೀವು ಒಂದು ನೆನ್ಪಿಟ್ಕೋಬೇಕು. ಏನು ನೆನ್ಪಿಟ್ಕೋತೀರಿ ಹೇಳ್ರಿ? ಇಂಥ ಈಕ್ವೇಷನಿಗೆ ಡೈರೆಕ್ಟಾಗಿ ಮಾಡೋದು ಹೇಗೆ, B² - 4AC = 0. B² - 4AC = 0 ಇದ್ದರೆ ಅದೇನಾಗುತ್ತೆ, ಪ್ಯಾರಾಬೋಲಾ ಆಗುತ್ತೆ, ರೈಟ್? ಆ್ಯಂಡ್ B² - 4AC <= 0 ಆದರೆ ನೆನ್ಪಿಟ್ಕೊಳ್ಳಿ ಎಲಿಪ್ಟಿಕ್ ಆಗುತ್ತೆ. ಸೊ ನಿಮಗೆ ಇಲ್ಲೇನೋ ಎಲಿಪ್ಟಿಕ್ ಕೊಟ್ಟಿದ್ದಾರೆ. ಕಮಿಂಗ್ ಎಕ್ಸಾಮಲ್ಲಿ ಇನ್ ಕೇಸ್ ನಿಮಗೆ ಬೇರೆ ಏನಾದರೂ ಕೊಟ್ಟರೆ ನೀವು ಕಂಡೀಷನ್ ಗೊತ್ತಿರಬೇಕು ಯಾವುದಕ್ಕೆ ಏನಾಗುತ್ತೆ ಅಂತ. ಓಕೆ, <0 ಇದ್ದರೆ ಹೈಪರ್ಬೋಲಿಕ್ ಆಗುತ್ತೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು ನೋಡಿ. ಹೈಪರ್ಬೋಲಿಕ್ ಇಫ್ <0, ನೋ. ಹೈಪರ್ಬೋಲಿಕ್ ಅನ್ನು ಗ್ರೇಟರ್ ಬರಬೇಕು. ಎಲಿಪ್ಟಿಕ್ ಇಫ್ <0 ಕೊಟ್ಟಿದ್ದಾರೆ, ಎಲಿಪ್ಟಿಕ್. ಡನ್. ಆಪ್ಷನ್ ಸಿ ಇಸ್ ದ ರೈಟ್. ಮೇಲೆ ನೋಡ್ರಿ ಅಂದರು <0, ನೋ. ಎಲಿಪ್ಟಿಕ್ ಈಕ್ವಲ್, ನೋ, ನಾಟ್ ಅಟ್ ಆಲ್ ಪಾಸಿಬಲ್. ಸೊ ದೇರ್ಫೋರ್ ಆಪ್ಷನ್ ಯಾವುದ್ರಿ, <0 ಎಲ್ಲಿದೆ? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್.
ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 53 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ದ ಇಂಟಿಗ್ರಲ್ ಸರ್ಫೇಸ್ ಸ್ಯಾಟಿಸ್ಫೈಯಿಂಗ್ ದ ಲೀನಿಯರ್ ಪಿ ಡಿ ಇ ಕೊಟ್ಟಿದ್ದಾರೆ, ಕಂಟೈನಿಂಗ್ ಸ್ಟ್ರೈಟ್ ಲೈನ್ ಅಂತ ಕೊಟ್ಟಿದ್ದಾರೆ. ಹೌದಾ, ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀರಾ? ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್ ಬೈ ಯೋರ್ ಸೆಲ್ಫ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ವೇಟ್ ಎ ಮಿನಿಟ್, ಐ ವಿಲ್ ಟೇಕ್ ದ ಶೀಟ್. ಸೊ ದ ಇಂಟಿಗ್ರಲ್ ಸರ್ಫೇಸ್ ಸ್ಯಾಟಿಸ್ಫೈಯಿಂಗ್, ಇಷ್ಟೊಂದು ನಿಮಗೇನು ಗೊತ್ತಾಗಿಲ್ಲ ಅಂದ್ರೂ ಡೈರೆಕ್ಟಾಗಿ ಏನು ಬರಿಬೋದು ಹೇಳಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಹೌದಾ, ಯಾವ ಕ್ವಶನ್ ರೀ? 53. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಲೆಟ್ ಅಸ್ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೊಳ್ರಿ, ವೈ ಈಸ್ ಈಕ್ವಲ್ ಟು ಏನು ತೊಗೋಬೋದಾಗ -1. 1 - 1 0, ಕರೆಕ್ಟ್ ಇದೆ, ಸ್ಯಾಟಿಸ್ಫೈ. ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು 1 ಅವರೇ ಕೊಟ್ಟಿದ್ದಾರೆ. ಹೌದಲ್ಲ, ಗಿವನ್. ಓಕೆ, ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ ಈಸ್ ಎಕ್ಸ್ ವೈ ಝೆಡ್ ಈ ಮೂರು ವ್ಯಾಲ್ಯೂಸ್ನ ತಗೊಂಬಂದು ಇಲ್ಲಿ ಆಪ್ಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಆಪ್ಷನಿಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಚೆಕ್ ಮಾಡಿರಿ, ಅದೇ ನಿಮ್ಮ ಆನ್ಸರ್ ಆಗುತ್ತೆ. ಸಿಂಪಲ್. ಸೊ ಆಪ್ಷನ್ ಎ ಬಂದುಬಿಟ್ಟು ನೋಡಿ, 1 - 1 ಎಕ್ಸ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ -1 ಹೋಲ್ ಸ್ಕ್ವೇರ್ ಪ್ಲಸ್ 2 × ಎಕ್ಸ್ ವೈ ಝೆಡ್ 1 ಇಂಟು ಇದು ಎಕ್ಸ್ ವೈ ಝೆಡ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನು ಬರುತ್ತೆ, ವೈ ಒಂದು ನೆಗೆಟಿವ್ ಇರೋದ್ರಿಂದ ಇದೇನಾಗುತ್ತೆ 2 × -1 -2 ಇಂಟು ಝೆಡ್ ಪ್ಲಸ್ ಇದು ಹೇಗೆ ಅಂದರೆ ಇಲ್ಲಿ ನೋಡಿ +2 ಈಸ್ ಈಕ್ವಲ್ ಟು 0 ಬರಬೇಕು. ಬರ್ತಾ ಇದೆಯಾ ನೋಡಿ, ಕ್ಯಾನ್ಸಲ್. ಇಲ್ಲೇನು ಬರುತ್ತೆ, -2 ಬರುತ್ತೆ. 1 ಮೈನಸ್ ವಾಟ್ ಇಸ್ ದಿಸ್, -1 - 2 -3 1 - 3 ಈಸ್ ಈಕ್ವಲ್ ಟು -2 ಬರುತ್ತೆ. ಸೊ ನಾಟ್ ಈಕ್ವಲ್ ಟು 0 0 0 0 ಡನ್. ಆಪ್ಷನ್ ಬಿ ಚೆಕ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xyz ಹಂಗೆ ಮಾಡ್ಬೋದು. ಇಲ್ಲಿ ಬರಿತಾ ಇರೋದ್ರಿಂದ ಲೇಟ್ ಅನಿಸುತ್ತೆ. -2 ಆಗುತ್ತೆ, -2 + 2, ಸೊ -2 + 2 2 - 2 ಈಸ್ ಈಕ್ವಲ್ ಟು 0 ಆಗ್ತಾ ಇದೆ ನೋಡಿ. ಸೊ ಆಪ್ಷನ್ ಬಿ ಇಸ್ ಯೋರ್ ಆನ್ಸರ್. ಎರಡು ಆಪ್ಷನಿನ ರಿಮೈನಿಂಗ್ ನೀವೇ ಮಾಡ್ಕೋತೀರಾ ಅಂದರೆ ವೆಲ್ ಆ್ಯಂಡ್ ಗುಡ್. ಮಾಡಲ್ಲ ಅಂತಂದರೆ ಲೆಟ್ ಮಿ ಡೂ ಇಟ್ ಒನ್ ಫಾರ್ ಯು. ಓಕೆ, 1² + 1² -2xyz. ಹೌದಾ, 2 × x ಅಂದರೆ 1, y ಅಂದರೆ -1, z ಅಂದರೆ 1. ಸೊ -1 × ಪ್ಲಸ್ -2 + 2 -2 + 2 ಕ್ಯಾನ್ಸಲ್ ಆಗಿ 4 ಬರುತ್ತೆ, ನಾಟ್ ಈಕ್ವಲ್ ಟು 0. ಅಲ್ಲಿಗೆ ಇದು ಕೂಡ ಆಗೋದಿಲ್ಲ ನಿಮಗೆ. ಆಪ್ಷನ್ ಡಿ ಕೂಡ ನೀವೇ ನೋಡ್ಕೋಬೋದು, ಆಗೋದಿಲ್ಲ. ಸೊ ಯಾವ್ದು ಸ್ಯಾಟಿಸ್ಫೈ ಆಯಿತು? ಆಪ್ಷನ್ ಬಿ. ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 54, ವಾಟ್ ಈಸ್ ಗಿವನ್? ದ ಫಂಕ್ಷನ್ ಸೊ ಆ್ಯಂಡ್ ಸೊ ಇದು ಇಸ್ ದ ಸೊಲ್ಯೂಷನ್ ಆಫ್ ಇದು ಹೀಟ್ ಇಕ್ವೇಷನ್ ಅಲ್ವಾ, ಅಲ್ಲ ವೇವ್ ಇಕ್ವೇಷನ್ ಬರುತ್ತಾ? UN of x, t cos nπ ಬಂದು bn sin nπ ಇಂಟು ಸೈನ್. ಓಕೆ, ಇದೇನಾಗುತ್ತೆ ನಿಮಗೆ ವೇವ್ ಇಕ್ವೇಷನ್ ಆಗುತ್ತೆ, ಕರೆಕ್ಟಾ? ಸೊ ಇದು ಡೈರೆಕ್ಟ್ಲಿ ಪಿ ಡಿ ಕಾನ್ಸೆಪ್ಟ್ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದು. ಸೊ ಏನಾಗುತ್ತೆ ಇದಕ್ಕೆ? ಡೈರೆಕ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಟ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 55 ಅಲ್ಲಿ ಏನು ಕೊಟ್ಟಿದ್ದಾರೆ? ಆ್ಯನ್ ಇಟರೇಟಿವ್ ಫಾರ್ಮುಲಾ ಬೈ ನ್ಯೂಟನ್-ರಾಪ್ಸನ್ ಮೆಥಡ್ ಟು ಕಂಪ್ಯೂಟ್ ದ ರೆಸಿಪ್ರೋಕಲ್ ಆಫ್ ಎ ನ್ಯಾಚುರಲ್ ನಂಬರ್ n ಈಸ್. ಹೌದು, ಸೊ ಏನು ಬರುತ್ತೆ ಇದಕ್ಕೆ ಆನ್ಸರು ಹೇಳ್ಬೋದಾ? ಯಾರಾದರೂ ಟ್ರೈ ಮಾಡ್ತೀರಿ? ಜಸ್ಟ್ ಟ್ರೈ ಬೈ ಯೋರ್ ಸೆಲ್ಫ್. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶ್ಚನ್ ನಂಬರ್ 55. 54ಗೆ ಆಪ್ಷನ್ ಎ. ಕಮಿಂಗ್ ಟು 55, ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ 1/n ರೆಸಿಪ್ರೋಕಲ್ ತಾನೆ. ಓಕೆ, ಸೊ ನಮಗೆ ಫಾರ್ಮುಲಾ ಗೊತ್ತು, ನ್ಯೂಟನ್-ರಾಪ್ಸನ್ ಮೆಥಡ್. ಏನು ಫಾರ್ಮುಲಾ ಬರುತ್ತೆ? xn + 1 ಈಸ್ ಈಕ್ವಲ್ ಟು xn - f ಆಫ್ xn ಡಿವೈಡೆಡ್ ಬೈ f' ಆಫ್ xn. ಓಕೆ, ಸೊ ಇದರಿಂದ ನೀವು ಆ್ಯಕ್ಚುಲಿ ಏನು ಬರಿಬೋದು? n ಈಸ್ ಈಕ್ವಲ್ ಟು 1/x ಬರಿಬೋದಾ? ಅಲ್ಲಿಗೆ ಎಫ್ ಆಫ್ ಎಕ್ಸನ್ನ ಹೇಗೆ ಬರೀತೀರ? ಇದನ್ನು LHS ಕಳಿಸ್ರಿ, ರೈಟ್? ಸೊ ಎಫ್ ಆಫ್ xn ಈಸ್ ಈಕ್ವಲ್ ಟು n - 1/x, ಕರೆಕ್ಟಾ? ಎಫ್ ಡ್ಯಾಶ್ ಮಾಡಿರಿ, f' ಆಫ್ xn, n ಕಾನ್ಸ್ಟೆಂಟ್ 0 ಮೈನಸ್ 1/xದು -1/x². ಸೊ minus into minus plus ಆಗಿ 1/x². Substitute here, xn + 1 is equal to xn minus n minus 1/xn whole divided by 1/xn². ಹೌದಾ? ಈಗೇನು ಮಾಡ್ತೀರಾ? 1/xn² ಅಂದರೆ ಪ್ರಾಡಕ್ಟ್ ಆಗುತ್ತೆ, ಕರೆಕ್ಟಾ? xn minus xn² ಇಂಟು n minus 1/xn ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು xn ಮೈನಸ್ xn² ಇಂಟು n ಮೈನಸ್ ಒಂದು xn ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈ ಮಾಡ್ತಾರೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಅಲ್ಲಿಗೆ ಏನು ಉಳಿತಿಲ್ಲಿ? xn. ನೆಕ್ಸ್ಟ್ ಏನು ಮಾಡ್ತೀರಾ? xn ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? 1 - n ಇಂಟು xn ಉಳಿಯುತ್ತೆ, ಪ್ಲಸ್ 1 ಉಳಿಯುತ್ತೆ. 1 + 1
2. ಸೊ therefore xn plus 1 is equal to ಏನು ಸಿಗುತ್ತೆ xn to xn into 2 minus n into xn. ಇನ್ನು ಯಾವ ಆಪ್ಷನ್ ಏನಿದೆ ಅದೇ ನಿಮ್ಮ ರೈಟ್ ಆಪ್ಷನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಏನು ಆಪ್ಷನ್ ಯಾವ ಆಪ್ಷನಲ್ಲಿದೆ ರೀ? xn plus 1 xn 2 ಪ್ಲಸ್ ಇದೆ ಬೇಡ, 2 ಎಲ್ಲಿದೆ? ಇನ್ನು ಎರಡು ಫಸ್ಟ್ ಆಪ್ಷನ್. therefore option A is the right answer for the particular question. That's 55. ಹೌದಾ? Right. Next, coming to 56th question. For the evaluation of so and so integral, the Simpson 1/3 rule requires the interval to be divided into odd number of sub intervals of equal width. Equal width ಅಂತೂ ನೀವು ಡಿವೈಡ್ ಮಾಡೇ ಮಾಡ್ತೀರಾ. ಸೊ ನಾನ್ ಈಕ್ವಲ್ ವೇರಿಯಬಲ್ ಫಸ್ಟೇ ತೆಗಿಬೋದು. ಕರೆಕ್ಟಾ? ಸಿಂಪ್ಸನ್ಸ್ 1/3 ರೂಲಲ್ಲಿ ನಾವು ಮಾಡೋದೇ ಅದು. ಸೊ ಅದರಲ್ಲಿ ವೇರಿಯಬಲ್ ವಿಡ್ತ್ ನಾನ್ ಈಕ್ವಲ್ ವಿಡ್ತ್ ಅಂತೂ ಮಾಡಲ್ಲ. ಸ್ಟಾರ್ಟಿಂಗ್ಗೆ ನಾವು ಫಸ್ಟು ಬಿಗಿನಿಂಗಲ್ಲೇ ಓದ್ತೀವಲ್ಲ, ಅವಾಗ ಏನು ಓದ್ತೀವಿ ಹೇಳಿ? ಸಿಂಪ್ಸನ್ಸ್ 1/3 ರೂಲಲ್ಲಿ ಡಿವೈಡ್ ದ ಇಂಟರ್ವಲ್ ಇನ್ 2 ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಈಕ್ವಲ್ ಪಾರ್ಟ್ಸ್ ಅಂತ ಮೀನ್ಸ್ ಈಕ್ವಲ್ ಬಿಡ್ತು. ನೆಕ್ಸ್ಟು ಈವನ್ ನಂಬರಲ್ಲೇ ನಾವು ಮಾಡೋದು ಯಾವಾಗಲೂ. ಸೊ therefore 56ಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಗಾಟ್ ದಿಸ್ ಪಾಯಿಂಟ್. ಓಕೆ, ಆ್ಯಂಡ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 57, ಇದು ಕೂಡ ಡೈರೆಕ್ಟ್ ರಿಸಲ್ಟ್ ಇದೆ ನಿಮ್ಮದು. ದ ನೆಸೆಸರಿ ಆ್ಯಂಡ್ ಸಫಿಷಿಯಂಟ್ ಕಂಡೀಷನ್ ಫಾರ್ ಕನ್ವರ್ಜೆನ್ಸ್ ಆಫ್ ಇಟ್ರೇಟಿವ್ ಮೆಥಡ್ is that the eigenvalues of the iteration must satisfy one condition. Which is that condition? That is option C. Iterative method alli ನಾವು ನೆಸೆಸರಿ ಸಫಿಷಿಯೆಂಟ್ ಕಂಡೀಷನ್ ಕನ್ವರ್ಜೆನ್ಸ್ ಬಗ್ಗೆ ಓದಿದಾಗ ನಮಗೆ ಬರುತ್ತೆ ಐಗನ್ ವ್ಯಾಲ್ಯೂಸ್ ಏನಿದೆಯಲ್ಲ ಅವು ಸ್ಯಾಟಿಸ್ಫೈ ಮಾಡಬೇಕೇನು ಲ್ಯಾಂಬ್ಡಾ ಐ ಇಂಟು ಹೆಚ್ ಮಾಡ್, ದಟ್ ಈಸ್ ಮಾಡ್ ಆಫ್ ಲ್ಯಾಂಬ್ಡಾ ಐ ಇಂಟು ಹೆಚ್ ಶುಡ್ ಬಿ ಲೆಸ್ ದ್ಯಾನ್ 1. Right? This condition must be satisfied. This is a direct result anyways. Next, coming to question number 58. The extremal of the functional integral of 0 to 1 plus y double dash whole square dx with y of 0 is equal to 0, y dash of 0 is equal to 1, y of 1 is equal to 1, y dash of 1 is equal to 1 is. See, actually ಇದೇನಾಗುತ್ತೆ ಅಂತಂದರೆ ಲೆಂದಿ ಪ್ರಾಸೆಸ್ ಇದೆ ಒಂದು. ಯಾವುದು ನಿಮಗೆ ಇಂಟಗ್ರಲ್ ಇಕ್ವೇಷನ್ಸಲ್ಲಿ ಒಂದೇ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ವಲ್ಲ, ಸೊ ಅದು ಮೋಸ್ಟ್ಲಿ ಎಕ್ಸ್ಟ್ರೀಮಲ್ ಕಾನ್ಸೆಪ್ಟ್ ಮೇಲೇ ಯಾವಾಗಲೂ ಇರುತ್ತೆ. ಅರ್ಥ ಆಯ್ತಾ? ಸೊ ಅದರಲ್ಲಿ ಹೇಗೆ ಮಾಡ್ತೀರಾ ನೀವು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಹಿಯರ್ ಇಟ್ ಈಸ್ ವೆರಿ ಈಸಿ ಬಿಕಾಸ್ ಆಲ್ರೆಡಿ ನಿಮಗೇನು ಕೊಟ್ಟಿದ್ದಾರೆ, ಎಕ್ಸ್ಟ್ರೀಮಲ್ ಆಫ್ ದ ಫಂಕ್ಷನ್ ಸೊಲ್ಯೂಷನ್ನೇ ಕೊಟ್ಬಿಟ್ಟಿದ್ದಾರೆ. ಸೊಲ್ಯೂಷನ್ ಕೊಟ್ಟಾಗ ನೀವೇನು ಮಾಡಬೇಕು, ಅಲ್ಲಿರೋದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಿ ವೈ ಆಫ್ 0 ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿದ್ರೆ ವೈ ಆಫ್ 0ಗೆ ಇದು 0 ಬರುತ್ತೆ, ಇದು 0 ಬರುತ್ತೆ, ಇದು 0 ಬರುತ್ತೆ, ಇದು 0 ಬರುತ್ತೆ. ಸೊ ವಿ ಕಾಂಟ್ ಟೇಕ್ ವೈ ಆಫ್ 1 ತೊಗೊಂಡ್ರೂ ಏನು ಬರುತ್ತೆ 1 1 1 1. ಸೊ ವೈ ಆಫ್ 1 ತೊಗೊಳಕ್ಕಾಗಲ್ಲ, ವೈ ಡ್ಯಾಶ್ ತೊಗೊಳ್ರಿ ಅವಾಗ. ಸೊ ವೈ ಡ್ಯಾಶ್ ಮಾಡಿದಾಗ ಏನಾಗುತ್ತೆ ಹೇಳಿ? ಕ್ವಶನ್ ನಂಬರ್ 58ಗೆ ಆಪ್ಷನ್ ಎ ವೈ ಡ್ಯಾಶ್ ಇಸ್ ಈಕ್ವಲ್ ಟು 3x². ವೈ ಡ್ಯಾಶ್ ಆಫ್ 0 ಮಾಡಿದ್ರೆ ನನಗೇನು ಸಿಗುತ್ತೆ 3 ಇಂಟು ಎಕ್ಸ್ ಇರೋ ಜಾಗದಕ್ಕೆ 0 ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು 0. ಬಟ್ ನಮಗೆ ವೈ ಡ್ಯಾಶ್ ಆಫ್ 0 ಏನು ಕೊಟ್ಟಿದ್ದಾರೆ 1, ನಾಟ್ ಈಕ್ವಲ್ ಟು 1. therefore this is not the right option. Coming to option number B, y is equal to x². ಇದಕ್ಕೂ y ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ 2 ಇಂಟು x². ಅಗೇನ್ ಇದಕ್ಕೂ 0 ಬರುತ್ತೆ, ಅಟ್ 0ನೇ ಬರುತ್ತೆ. ಹೌದಾ? ಸೊ ಇದು ಕೂಡ ಏನಾಗುತ್ತೆ ಆಗೋದಿಲ್ಲ. ಆಪ್ಷನ್ ಸಿಗೆ ನೋಡ್ರಿ, y is equal to x ಇದೆಯಾ, y ಡ್ಯಾಶ್ ಮಾಡಿದ್ರೆ 1 ಸಿಗುತ್ತಾ, y ಡ್ಯಾಶ್ ಆಫ್ 0 ಮಾಡಿದ್ರೂ ಕೂಡ 1ನೇ ಅದು. ಹೌದಾ? ಅಲ್ಲೆಲ್ಲೂ ಎಕ್ಸ್ ಟರ್ಮೇ ಇಲ್ಲ ಅಂದರೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಸೊ therefore option C is the right answer for 58. Next, coming to question number 59, the shortest distance between parabola and the straight line. Okay, this is the concept of PUC. I hope ನಿಮಗೆ ನೆನಪಿದ್ರೆ ಮಾಡ್ರಿ. PUC ಕಾನ್ಸೆಪ್ಟ್ ಇದು. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಾಬೋಲಾ ಆ್ಯಂಡ್ ಸ್ಟ್ರೈಟ್ ಲೈನ್ ಇಂದು ಮಾಡಬೇಕಾದ್ರೆ ನೀವು ಕಲಿತೀವಿ ಅದನ್ನು ನಾವು. ಹೌದಾ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕಾನ್ಸೆಪ್ಟು. ಸಿ ಹಿಯರ್ ಫಸ್ಟ್ ಆಫ್ ಆಲ್ ಒಂದು ಈಕ್ವೇಷನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ರಿ. y is equal to x² ಒಂದು ಈಕ್ವೇಷನ್, ದಟ್ ಈಸ್ ಕರ್ವ್ ಈಕ್ವೇಷನ್ ಆಗುತ್ತೆ ಅದು. ನೆಕ್ಸ್ಟ್ ಲೈನಿಂದ ಈಕ್ವೇಷನ್ ಏನಾಗುತ್ತೆ, ಲೈನಿಂದ ಈಕ್ವೇಷನ್ ಬಂದ್ಬಿಟ್ಟು x - y is equal to 5 ಆಗುತ್ತೆ. ರೈಟ್? ಸೊ ಇದಕ್ಕೆ ಒಂದು ಟ್ಯಾಂಜೆಂಟ್ ನಾವು ಬರಿಬೋದು, ಅದರದ್ದು ಈಕ್ವೇಷನ್ ಡ್ರಾ ಮಾಡೋಣ. ಬಟ್ ಬಿಫೋರ್ ದಟ್ ಯು ಟ್ರೈ ಟು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ 2x. dy/dx ಅಂದರೆ ಏನು ಹೇಳಿ, ಸ್ಲೋಪ್ ತಾನೆ. ಸೊ ಒಂದು ಸ್ಲೋಪ್ ನನಗೇನು ಸಿಕ್ತು m is equal to 2x. ರೈಟ್? ಆ್ಯಂಡ್ ನಾನೀಗ ಟ್ಯಾಂಜೆಂಟ್ ಬಗ್ಗೆ ಮಾತಾಡೋಕೆ ಹೋದರೆ, ಆಸ್ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಲೈನ್. ಟ್ಯಾಂಜೆಂಟ್ ಅನ್ನೋದೇನಿದೆಯಲ್ಲ ಇದು ಪ್ಯಾರಲಲ್ ಟು ಲೈನ್ ಆಗುತ್ತೆ. ಹೌದು ತಾನೆ? ಸೊ ಪ್ಯಾರಲಲ್ ಆಗಿರೋದ್ರಿಂದ ಪ್ಯಾರಲಲ್ಗೆ ಒಂದು ಕಂಡೀಷನ್ ಇದೆ, ಏನು ಹೇಳಿ, ಇಫ್ 2 lines ಆರ್ ಪ್ಯಾರಲಲ್ ಸ್ಲೋಪ್ಸ್ ಆರ್ ಈಕ್ವಲ್. ನೀವು ಥಿಯರಮೇ ಪ್ರೂವ್ ಮಾಡ್ತೀರಾ PUCಯಲ್ಲಿ. m1 is equal to m2, ದೆನ್ L1 is parallel to L2. ಕರೆಕ್ಟಾ? ಸೊ ಅದ್ರ ಬೇಸ್ ಮೇಲೆ ನಾನೇನು ಹೇಳ್ಬೋದು 2x is equal to ಇದ್ರ ಸ್ಲೋಪ್ ಏನಾಗುತ್ತೆ ಹೇಳಿ
ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಹೇಳಿ, ಆ ಕಡೆ ಕಳಿಸ್ರಿ ಅತ್ಲಾಗೆ. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ವೈ ಆಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ಮಾಡಿದ್ರೆ 1 ಸಿಗುತ್ತೆ, ಕರೆಕ್ಟಾ? ಸೊ 1. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಸಿಕ್ತು? 1/2, ಕರೆಕ್ಟಾ? ಇದು ಎಕ್ಸ್ನ ತೊಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಏನು ಸಿಗುತ್ತೆ ನಮಗೆ? 1/2 ಹೋಲ್ ಸ್ಕ್ವೇರ್ 1/4. ಅಲ್ಲಿಗೆ ಎಕ್ಸ್ ಕಾಮ ವೈ ಒಂದು ಪಾಯಿಂಟ್ ಸಿಕ್ತು. ದಟ್ ಈಸ್ ನಥಿಂಗ್ ಬಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಕರ್ವು ಮತ್ತು ಲೈನ್ ಏನಿದೆಯಲ್ಲ, ಲೈನ್ ಅದು ಬಂದುಬಿಟ್ಟು ಎಲ್ಲಿ ಟಚ್ ಆಗ್ತಾ ಇದೆ, ಎಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇದೆ ಅಂದರೆ ಇದಿಲ್ಲೇ ಅಲ್ಲ. ನೀವು ಇವನ್ ನಿಮ್ಮದು ಪಿ ಯು ಸಿಯಲ್ಲಿ LPP ಕಾನ್ಸೆಪ್ಟ್ ಓದ್ತಿರ್ತೀರ ನೋಡಿ, ಗ್ರಾಫಿಕಲ್ ಏನು ಸ್ಟಡಿ ಮಾಡ್ತೀರಾ ಅಥವಾ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ, ಅಲ್ಲಿ ಎಲ್ಲೇ ಇರಲಿ ಒಂದು ಕರ್ವು ಒಂದು ಲೈನಿಗೆ ನಾವು ಅಥವಾ 2 ಲೈನ್ಸಿಗೆ ಆಗಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಿಬೇಕು ಅಂದರೆ ಅವು ಎರಡೂ ಈಕ್ವೇಷನ್ನ ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿದಾಗ ಒಂದು ಕಾಮನ್ ಪಾಯಿಂಟ್ ಬಂದೇ ಬರುತ್ತೆ. ದಟ್ ಕಾಮನ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಅದನ್ನೇ ಯೂಸ್ ಮಾಡಿದ್ದೀವಿ. ಏನಾಗುತ್ತೆ? 1/2, 1/4. ನಿಮ್ಮ ಹತ್ರ ಪಾಯಿಂಟ್ ಐತೆ, ನಿಮ್ಮ ಹತ್ರ ಸ್ಲೋಪ್ ಐತೆ. ಎಸ್ ಓ ನೋ? ಯು ಹ್ಯಾವಿಂಗ್ ಪಾಯಿಂಟ್ ಆ್ಯಂಡ್ ಯು ಹ್ಯಾವಿಂಗ್ ಸ್ಲೋಪ್. ಸ್ಲೋಪ್ ಏನಿದೆ? 1 ತಾನೆ. ಸ್ಲೋಪ್ ಬಂದುಬಿಟ್ಟು ಏನು ಸಿಗ್ತಾ ಇದೆ? 1, ರೈಟ್? ಸೊ ದೇರ್ಫೋರ್ ವಾಟ್? ನೀವು ಮತ್ತೆ ಮ್ಯಾಮ್ ಸ್ಲೋಪ್ 2x ಇದೆ ಅಂದ್ಬಿಡ್ರಿ. ಎರಡೂ ಲೈನಿಗೆ ಸೇಮ್ ಸ್ಲೋಪ್ ಇದ್ದಾಗ ಯು ಚೆಕ್ ದಿಸ್ ಲೈನ್, ಈಸಿ. ಡಿ ವೈ ಬೈ ಡಿ ಎಕ್ಸ್ 1 ಬಂದಿತ್ತು ತಾನೆ. ಸೊ ದೇರ್ಫೋರ್ ಸ್ಲೋಪ್ಸ್ ಆರ್ ಈಕ್ವಲ್. ಅಲ್ಲಿಗೆ ಒಂದು ಪಾಯಿಂಟ್ ಇದೆ, ಒಂದು ಸ್ಲೋಪ್ ಇದೆ. ಸೊ ಪಾಯಿಂಟ್ ಸ್ಲೋಪ್ ಫಾರ್ಮ್ ನಿಮಗೆ ನೆನಪಿರಬೇಕು. ಅದು ಏನಿದೆ ಫಾರ್ಮುಲಾ? y ಮೈನಸ್ y1 ಈಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಎಸ್ ಆರ್ ನೋ? ದೆನ್ ಟ್ರೈ ಟು ಸಬ್ಸ್ಟಿಟ್ಯೂಟ್. 1/4 ಈಸ್ ಈಕ್ವಲ್ ಟು ಸ್ಲೋಪ್ 1 x ಮೈನಸ್ 1/2. ಇದು ತುಂಬ ಈಸಿ ಇದೆ. 4 ಈ ಕಡೆ 2 ಈ ಕಡೆ ಮಲ್ಟಿಪ್ಲೈ ಮಾಡ್ತೀರಾ, ಅಲ್ಲಿಗೆ 4y ಮೈನಸ್ 1 ಈಸ್ ಈಕ್ವಲ್ ಟು, ಇಲ್ಲಿ ಡಿನಾಮಿನೇಟರ್ ಇರೋ 4 ಕ್ಯಾನ್ಸಲ್ ಆಗುತ್ತೆ. 2 1s 2 2s, ದೆನ್ 2 ಗೆಟ್ಸ್ ಮಲ್ಟಿಪ್ಲೈಡ್. 2x minus 2, ಸ್ವಲ್ಪ ಡೈರೆಕ್ಟ್ ಮಾಡಿದೆ, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಈಸ್ ದ ಈಕ್ವೇಷನ್ ದಟ್ ಯು ಗೋಯಿಂಗ್ ಟು ಗೆಟ್? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 1/4 ಅಂತ ಒಂದು ಈಕ್ವೇಷನ್ ಸಿಗುತ್ತೆ ನಿಮಗೆ. ಎಸ್ ಆರ್ ನೋ? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 1/4 ಅಂತ ಒಂದು ಈಕ್ವೇಷನ್ ಸಿಗುತ್ತೆ ನಿಮಗೆ. ಈಗ ಹೇಗೆ ಸಾಲ್ವ್ ಮಾಡೋದೀಗ? ಅವ್ರು ಕೇಳಿರೋದು ಏನು ಹೇಳಿ? shortest distance. So distance between parabola and straight line is nothing but the minimum distance between tangent and line. ಹೌದಾನೆ? ಸೊ ಮಿನಿಮಮ್ ಡಿಸ್ಟೆನ್ಸ್ ಇದೊಂದು ನಮಗೆ ಸಿಕ್ತು. ಇನ್ನೂ ಒಂದು ಲೈನ್ ಇತ್ತು ನೋಡಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 5. ಇದು ಲೈನ್ ತಾನೆ. ನಥಿಂಗ್ ಬಟ್ ಈಗ ನಾನು ಪ್ಯಾರಾಬೋಲಾ ನೋಡಿದ್ರೂ ಸೇಮೆ, ಇವೆರಡು ಪ್ಯಾರಲಲ್ ಲೈನ್ಸ್ ಮಧ್ಯೆ ಡಿಸ್ಟೆನ್ಸ್ ನೋಡಿದ್ರೂ ಸೇಮೆ. ಅದು ಕೂಡ ಏನು ಒಂದು ಫಾರ್ಮುಲಾ ಇದೆ ತಾನೆ. ಪ್ಯಾರಲಲ್ ಲೈನಿಗೆ ಕಾನ್ಸ್ಟೆಂಟ್ಸ್ನ ಮೈನಸ್ ಮಾಡಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತೀರಾ. ಯಾವಾಗ? ಲೈನ್ ಇಕ್ವೇಷನ್ಸ್ಗಳು ಏನಿದ್ದಾಗ ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0. ಪ್ಯಾರಲಲ್ ಲೈನ್ ಯಾವಾಗಲೂ ಕಾನ್ಸ್ಟೆಂಟಿಂದ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಕೋಎಫಿಷಿಯೆಂಟ್ ಎರಡೂ ಸೇಮ್ ಇದ್ದು d ಈಸ್ ಈಕ್ವಲ್ ಟು 0 ಆಗುತ್ತೆ. ಹೌದಾ? ಕರೆಕ್ಟ್. ಸೊ ಇದು ಫಾರ್ಮುಲಾ. ಜಸ್ಟ್ ಸಬ್ಸ್ಟಿಟ್ಯೂಟ್. ವಾಟ್ ಈಸ್ ದೇರ್? c ಕಾನ್ಸ್ಟೆಂಟ್ ಅಂದರೆ 5 ಮೈನಸ್ d ಅಂದರೆ ಮತ್ತೆ ಕಾನ್ಸ್ಟೆಂಟ್, ಅದು ಮಾಡ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯೆಂಟ್ 1 ಮೈನಸ್ 1 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್. ನಥಿಂಗ್ ಬಟ್ 1/√2 ಆಗುತ್ತೆ. 5 4s 20, 20 ಮೈನಸ್ 1 19 ಡಿವೈಡೆಡ್ ಬೈ 4. ಆನ್ಸರ್ ಎಲ್ಲ ಐತ್ರಿ. ಓಕೆ, 19 ಐತೆ. 4√2 ನ್ಯೂಮರೇಟರ್ ಬೇಕಾ? ಓಕೆ, ಇದು ನ್ಯೂಮರೇಟರ್ ಆ್ಯಸ್ ಪರ್ ಆಪ್ಷನ್. ಇದಕ್ಕೆ ಸ್ಟಾಪ್ ಮಾಡ್ಬೋದಿತ್ತು, ಬಟ್ ಆಪ್ಷನಲ್ಲಿ ಏನಿದೆ? √2 ಮೇಲಿರೋದ್ರಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಸೊ ದೇರ್ಫೋರ್ 19√2 4 √2 ಇಂಟು √2 ಏನಾಗುತ್ತೆ? ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಅಷ್ಟೇ ಉಳಿಯುತ್ತೆ. 4 2s 8. ಸೊ ವಿಚ್ ಈಸ್ ದಟ್ ಆಪ್ಷನ್? ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಸೊ ಆಪ್ಷನ್ ಎ ಬಂದುಬಿಟ್ಟು ನಿಮಗೇನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ ಫಾರ್ 59. ಆ್ಯಂಡ್ ದಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಾಬೋಲಾ, ದ ಕರ್ವ್ ಆ್ಯಂಡ್ ಸ್ಟ್ರೈಟ್ ಲೈನ್. ಇದು ನಿಮ್ಮ PUC ಕಾನ್ಸೆಪ್ಟು. ಮ್ಯಾಕ್ಸಿಮಮ್ ಗೊತ್ತಿರುತ್ತೆ ಅಂದ್ಕೊಂಡು KCET ಅವ್ರು ಏನು ಮಾಡ್ತಾರೆ? ಅಟ್ಲೀಸ್ಟ್ 1 or 2 ಕ್ವಶನ್ಸ್ ಅವ್ರು PUC ಲೆವೆಲಿಂದ ಹಾಕಿ ಹಾಕ್ತಾರೆ. ಮಿನಿಮಮ್ 1 ಅಂತೂ ಕಂಪಲ್ಸರಿ ಹಾಕ್ತಾರೆ. ಓಕೆ, ಫೈನ್. ಸೊ ನೆಕ್ಸ್ಟ್ 60th ಕ್ವಶನ್ ಇದೇನಿದೆ ರೀ? ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಆಲ್ವೇಸ್ ಅನ್ಆಲ್ಟರ್ಡ್ ಆ್ಯಕ್ಚುಲಿ. ಎನಿವೇಸ್, ಇದು ಬಂದುಬಿಟ್ಟು ನಿಮ್ಮ ಇದು ಯಾವುದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಪಾರ್ಟ್ ಇದೆಯಲ್ಲ, ಅದನ್ನು ನಾವು ಬಿಟ್ಟಿದ್ದೀವಲ್ಲ. ಸೊ ದೇರ್ಫೋರ್ ಲೀವ್ ಇಟ್. ಫ್ರಮ್ ಹಿಯರ್ ಆಫ್ಟರ್ ಯು ಹ್ಯಾವಿಂಗ್ ದ ಸ್ಟ್ಯಾಟ್ಸ್ ಕಾನ್ಸೆಪ್ಟ್. KCETಲ್ಲಿ ಹಿಂಗೆ ಡಿವೈಡ್ ಆಗುತ್ತೆ 60-40. ಬಿಕಾಸ್ KCET ಪೇಪರ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಬರೀತಾರಲ್ಲ ಅವರಿಗೂ ಸೇಮೇ ಇರುತ್ತೆ, ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಬರೀತಾರಲ್ಲ ಅವರಿಗೂ ಸೇಮೇ ಇರುತ್ತೆ. ಹಾಗಾಗಿ ಅವ್ರ ಫೇವರಲ್ಲಿನೂ ಇರಬೇಕು. ಸೊ ದೇರ್ಫೋರ್ 60-40 ಮಾಡ್ತಾರೆ. 60 ಕ್ವಶನ್ಸ್ ನಿಮ್ಮದು ನೀವು MSCಯಲ್ಲಿ ಏನು ಓದ್ತೀರೋ ಅದೇ ಇರುತ್ತೆ, ಅಂದರೆ ಜನರಲ್ ಮ್ಯಾಥಮೆಟಿಕ್ಸ್ ಓದೋರು. ಆ್ಯಂಡ್ 40% ಅದೇನು 40 ಮಾರ್ಕ್ಸ್ ಇನ್ನು ಉಳಿದಿರೋ ಇದಾವಲ್ಲ, ಅವೆಲ್ಲವೂ ಯಾವ ಇರುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಯಾರು ಓದಿರ್ತಾರಲ್ಲ ಅವ್ರಿಗೆ ಅದು ಈಸಿ ಆಗುತ್ತೆ ಅಟೆಂಡ್ ಮಾಡೋಕ್ಕೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಒನ್ ಟ್ರಿಕ್ ಏನು ಹೇಳಿ, ಎಲ್ಲದಕ್ಕೂ ಸೇಮ್ ಆಪ್ಷನ್ ಹಾಕೊಂಡು ಹೋಗ್ರಿ. ಅಟ್ಲೀಸ್ಟ್ ಒಂದು 5 ಆದರೂ ಸರಿ ಆಗುತ್ತೆ. ಹೌದಾ? ಮಿನಿಮಮ್ 1 5 will be
right answers for stats part if you do it. Anyways, okay, so ಅಲ್ಲಿಗೆ ಏನಾಯಿತು 2018 ಪೇಪರ್ ಮುಗ್ದಂಗೆ. ಓಕೆ, ಬಿಕಾಸ್ ರಿಮೈನಿಂಗ್ 40 ಐ ಡೋಂಟ್ ನೋ, ರಿಮೈನಿಂಗ್ 40 ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಬಿಕಾಸ್ ಐ ಆಮ್ ನಾಟ್ ಫ್ರಮ್ ಸ್ಟಾಟ್ಸ್ ಬ್ಯಾಕ್ಗ್ರೌಂಡ್ ಬೈ ದ ವೇ. ಎನಿವೇಸ್, ಸೊ ದಿಸ್ ವಾಸ್ ಆಲ್ ಅಬೌಟ್ 2018 ಪೇಪರ್. ನೆಕ್ಸ್ಟ್ ಪೇಪರು ವಿಲ್ ಸಾಲ್ವ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ನಾನು ಸಾಲ್ವ್ ಮಾಡಿಬಿಟ್ಟು ಅದನ್ನು ಮತ್ತೆ ಅದಕ್ಕೂ ಕೂಡ ಒಂದು ಲೆಕ್ಚರ್ನ ರೆಕಾರ್ಡ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ಆ್ಯಂಡ್ ನಿಮಗೆ ಹೆಲ್ಪ್ ಆಗೋದಾದರೆ ಆ್ಯಸ್ ಐ ಸೇ ಬೇರೆಯವ್ರಿಗೂ ಹೆಲ್ಪ್ ಮಾಡಿ. ಓಕೆ, just a simple thing, if you find the video helpful, share it with your friends, and if you like the video, that's also well and good. There's no cost for it. ಸೊ ಇಷ್ಟ ಆಗಿದೆ ಅಂದರೆ ಲೈಕ್ ಕೂಡ ಮಾಡ್ಬೋದು, ಆ್ಯಂಡ್ ಶೇರ್ ಅಂತೂ ಕಂಪಲ್ಸರಿ. ಲೈಕ್ ನಿಮ್ಮ ಆಪ್ಷನ್, ಅದು ಲೈಕ್ ಮಾಡ್ತಿರೋ ಬಿಡ್ತಿರೋ, ಬಟ್ ಶೇರ್ ಇಟ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈನ್. ಆ್ಯಂಡ್ ಏನಾದರೂ ಒಪಿನಿಯನ್ಸ್ ಇದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. That's all for today. Thank you so much. God bless you.